ಮುಂಚಾನೆ ವೇಳೆಯಲ್ಲಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು ಸಲ್ಲಿಸ್ತೇನೆ. ದೇವರು ಅಂತರ್ಜಾಲವಾಗಿ ಆರಾಧನೆ ನಡೆಸಿಕೊಟ್ಟಿದ್ದಾರೆ. ಈ ಮುಂಚಾನೆ ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿ ಬಂದಿರುವ ನನ್ನ ಸ್ನೇಹಿತನು ನಂದಿನಿ ಅವರ ಅಣ್ಣ ನಮ್ಮ ಮಧ್ಯದಲ್ಲಿ ಕರ್ತನ ವಾಕ್ಯವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿದ್ದಾರೆ. ಅವ್ರ ಬಗ್ಗೆ ಒಂದೆರಡು ಕಾರ್ಯಗಳನ್ನು ನಾನು ಹೇಳಿಬಿಟ್ಟು ಹೋಗ್ತೇನೆ. ನಾನು ಯೌವನಸ್ಥನಾಗಿರುವಾಗ ತುಂಬ ಫ್ರೆಂಡ್ಶಿಪ್ ಎಲ್ಲ ಜಾಸ್ತಿ ನಮಗೆ ಇಲ್ಲ. ಒಂದು ಸಮಯದಲ್ಲಿ +2 ಮುಗಿಸಿದ ಮೇಲೆ ಇಂಜಿನಿಯರಿಂಗ್ ಹೋಗಬೇಕಂತ ಬಯಸಿದೆ, ಮಾರ್ಕ್ಸ್ ಸಿಕ್ಕಿಲ್ಲ. ನಮ್ಮಪ್ಪ ತುಂಬ ವೈರಾಗ್ಯ, ಅಂದರೆ ಕ್ರಿಶ್ಚಿಯನ್ ಅಂತ ಹಾಕ್ಬಿಟ್ರು. ಅದು ಯಾವುದು ಏನು ಸಿಕ್ಕಿದ್ರಲ್ಲಿ ನನಗೆ ಮಾರ್ಕ್ಸ್ ಹೆಚ್ಚು ಬೇಕಾಯಿತು ವಿಷಯದಲ್ಲಿ. ಆದ್ದರಿಂದ ಪಾಲಿಟೆಕ್ನಿಕ್ ಹೋದೆ. ಪಾಲಿಟೆಕ್ನಿಕ್ ಡೈರೆಕ್ಟ್ ಸೆಕೆಂಡ್ ಇಯರ್. ಟ್ರೈನಲ್ಲಿ ಒಂದು ದಿವಸ ನಾನು ಕಾಲೇಜಿಗೆ ಹೋಗಬೇಕು. ಕಾಲೇಜಿಗೆ ಹತ್ತಿ ಹೋಗುವಾಗ ಒಬ್ಬರನ್ನು ಹಿಡಿದು ಅಲ್ಲಿ TTR ಕುಳಿಸ್ತಾರೆ. ನಾನು ಹೋಗಿ ನೋಡಿದೆ, ಏನಾಯಿತು. ನಮ್ಮ ಮನೆಯಿಂದ ನಾವಿರುವ ಪಾಲಿಟೆಕ್ನಿಕ್ಗೆ 4 ರೂಪೀಸ್ ಟಿಕೆಟು ಅಷ್ಟೇ. ಒಂಚೂರು ಮುಂದೆ ಹೋದರೆ 4 ಮಾವಡಿ, ಅವರು ಮೊಗನ್ ಸಿಲ್ಲಾಸರ ಸಮಯಗಳ ಗೊತ್ತಾನೆ ಅವರಿರುವ ಜಾಗ. ನಾವು ಸೈದಂಗನಲ್ಲೂರು ಅದರಲ್ಲಿ ಇಳಿಬೇಕು. ಒಬ್ಬರನ್ನು ಅಲ್ಲಿರುವ TTR ಹಿಡಿದು ಇಳಿಸಿ ಒಂದು ಕುಂಬಾಗಿ ಕೂತಿದ್ದಾನೆ. 4 ರೂಪಾಯಿ ಕಟ್ಟಬೇಕಾದ್ರೆ ಸ್ಥಳದಲ್ಲಿ 40 ರೂಪಾಯಿ ಕಟ್ಟಬೇಕು 10 ಟೈಮ್ಸ್. ಯಾರು ನೋಡಿದ್ರೆ ಮೈಕಲ್ ಜಾಕ್ಸನ್ ಥರ ಒಬ್ಬರು ಹೈಟ್ ಆಗಿ ಕೂತಿದ್ದಾನೆ. ಇವತ್ತು ನೋಡ್ತಿರಲ್ಲ ಈ ಥರ ಎಲ್ಲ 40 ರೂಪಾಯಿ ದಂಡ ಕೊಡೋದಕ್ಕೆ ಕೈಯಲ್ಲಿ ದುಡ್ಡಿಲ್ಲ, ಹಾಗೆ ಕೂತಿದ್ದಾರೆ. ಆಮೇಲೆ ನಾನು ನೋಡಿದೆ ನಮ್ಮ ಪಾಲಿಟೆಕ್ನಿಕ್ ಪ್ರದೀಪ್ ಥರ ಇದೆಲ್ಲ. ಹೋಗಿ ನೋಡಿದ್ರೆ ಏನು ಮಾಪ್ಳ ಏನಾಯ್ತು ಅಂತ ಹೇಳಿದ್ರೆ ಹಿಂಗೆ ಆಯಿತು. ಸರಿ ಬಿಡು, ನಮ್ಮ ಡ್ಯಾಡಿ ಯಾವಾಗಲೂ ಕೈ ತುಂಬ ಏನಾದ್ರು ಕೊಟ್ಟು ಕಳಿಸ್ತಾರೆ. ಫಸ್ಟ್ ಫೈನ್ ಕಟ್ಟಿದೆ. ಈ ರೀತಿಯಲ್ಲಿ 1 ಸಾರಿ ಇಲ್ಲ 2-3 ಸಾರಿ ಸಿಕ್ಕಿದೆ ನಾನು. ಹಿಂಗೆ ನಮ್ಮ ಫ್ರೆಂಡ್ಸ್ ಬೆಳೀತಾ ಹೋಯ್ತು. ಆಮೇಲೆ ಅವರೊಂದು ಗ್ರೂಪಿಂದ ನಮ್ಮ ಗ್ರೂಪಿಗೆ ಬಂದರು. ತೂತುಕುಡಿ ಅಂತ ಹೇಳ್ತಾರೆ, ನಿಮ್ಮಲ್ಲಿ ಮೈಸೂರು ತೂತುಕುಡಿ ಎಕ್ಸ್ಪ್ರೆಸ್, ತೂತುಕುಡಿ ಗ್ರೂಪ್ಸಿಂದ ನಾವಿರ್ತೇವೆ. ಅದೆಲ್ಲ ಜೊತೆಯಲ್ಲಿ ಇತ್ತು. ಕಾಲೇಜಲ್ಲಿ ನಾವು ಹೋದ ದಿವಸಗಳಿಂದ ಥಿಯೇಟ್ರಲ್ಲಿ ಜಾಸ್ತಿ ಇದ್ದದೆ ನಮಗೆ ಜ್ಞಾಪಕದಲ್ಲಿ ಉಂಟು. ಏನು ಮೂವಿ ಬಂದರೂ ಫಸ್ಟ್ ಕಾಲೇಜಿಗೆ ಬುಕ್ಕೆಲ್ಲ ಕೈಯಲ್ಲಿರುತ್ತೆ. ಬಟ್ ಇಬ್ಬರು ಅಲ್ಲಿ ಸಂಧಿಸಿ ಮಾಪ್ಳ ಹೋಗೋಣ ಅಂದರೆ ಒಂದು 10 ಜನ ಹೋಗಿಬಿಡುತ್ತೆ. ಈ ರೀತಿಯಲ್ಲಿ ನಮ್ಮ ಜೀವನ ದೇವರು ಬಿಟ್ಟು ತುಂಬ ದೂರ ಹೋಯಿತು. ಏನೇನೋ ಅಭ್ಯಾಸಗಳು ಬೇಕೋ ಎಲ್ಲ ಅಭ್ಯಾಸಗಳು ನಾವು ಪಾಂಡಿಚೇರಿಗೆ ಟೂರಿಗೆ ಹೋಗಿದ್ದೇವೆ. ಅಲ್ಲಿ ಇಳಿದೋದು ಗೊತ್ತಿಲ್ಲ, ನಾವು ತಿರುಗಿ ಬಂದದ್ದು ಗೊತ್ತಿಲ್ಲ, ಹಂಗೆ ನಾವು ಬಂದೇವೆ. ಬಟ್ ಅದೇ ಪಾಂಡಿಚೇರಿಗೆ ನಾವು ಇಬ್ಬರು ಸೇವೆಗೆ ದೇವರು ಕರ್ಕೊಂಡು ಹೋದವರು. ಆಮೇಲೆ ಅವನ ಸಿಸ್ಟರನ್ನೇ ದೇವರು ಮದುವೆ ಮಾಡೋದು ನನಗೆ ಹೇಳಿದರು. ಇವತ್ತು ಈಸ್ ಮೈ ಇಲ್ಲ, ನಾನು ನನಗೆ ಕರೆಯೋದಕ್ಕೆ ಆಗೋದೇ ಇಲ್ಲ. ಬಟ್ ತುಂಬ ಒಳ್ಳೆಯ ರೀತಿಯಲ್ಲಿ ಅವನು ನಾನು ಸೇವೆಗೆ ಬಂದ ಸಮಯದಲ್ಲಿ ಅವನು ಸೇವೆ ಮಾಡೋದಕ್ಕೆ ಪ್ರಾರಂಭಿಸಿದನು. ಅವ್ರ ಥರ ನನಗೆ ತಮಿಳಲ್ಲಿ ಇರುವ ಪದಗಳು ನನಗೆ ಗೊತ್ತಿಲ್ಲ. ಅವನ ಹಾಡುಗಳನ್ನ ಬರೆದಿದ್ದಾನೆ ತಮಿಳಲ್ಲಿ. ಟ್ರೈ ಮಾಡ್ತೇನೆ ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡು. ದೇವರು ನನಗೆ ಸಹಾಯ ಮಾಡಲಿ. ಅವನು ನಾನು ಇಲ್ಲಿ ಮುಂದೆ ಕರೀತಾನೆ. ಬನ್ನಿರಿ ಅಂದರೆ ದೇವರ ವಾಕ್ಯವನ್ನು ಹಂಚ್ಕೊಂಡು. Praise the Lord. Nice introduction he has given for me. ನನ್ನ ಬಗ್ಗೆ ಒಳ್ಳೆ ರೀತಿಯಲ್ಲಿ ಹೇಳಿದನು ನಾನು ನಂಬ್ತೇನೆ. ட்ரெயின் தமிழ்நாடு டிக்கெட் எடுக்காம ட்ரெயினில் வந்தவங்கலாம் பெரிய ஆட்கள். அது ತಮಿಳ್ನಾಡಲ್ಲಿ ಟಿಕೆಟ್ ತಗೊಳ್ಳಿ ಟ್ರೈನಲ್ಲಿ ಚೆನ್ನೈಗೆ ಬಂದವರೆಲ್ಲ ಇವತ್ತು ದೊಡ್ಡವರಾಗಿದ್ದಾರೆ ಅಂತ ಹೇಳ್ತಾರೆ. அதில் ஒருத்தர் ಚೀಫ್ ಮಿನಿಸ್ಟರೇ இருந்தார். ಒಬ್ಬರು ಚೀಫ್ ಮಿನಿಸ್ಟರ್ ಆಗಿ ಆಗಿಬಿಟ್ರು ಟಿಕೆಟ್ ತಗೊಳ್ಳದೆ ಬಂದವರು ಅಂತ ಹೇಳ್ತಾರೆ. அப்புறம் நெக்ஸ்ட் வந்து பாண்டிச்சேரி இஸ் சோ ಸ್ಪಿರಿಚುವಲ್. ಪಾಂಡಿಚೇರಿ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ತುಂಬ ಆಮೇಲೆ ಹೋಗುವಾಗ ಆಧ್ಯಾತ್ಮಿಕರಾಗಿ ನಾವು ಹೋಗಿದ್ದೇವೆ. 2 தடவை போனோம், 2 தடவையுமே ಸ್ಪಿರಿಚುವಲ್ தான். ಹೌದಾ? ಫಸ್ಟ್ ಟೈಮ್ ಸ್ಪಿರಿಚುವಲ್. ಓಕೆ, ನಿಮ್ಗೆ ಅರ್ಥವಾಯ್ತು ನಾನು ನಂಬುತ್ತೇನೆ. ಸೊ ஒரு சின்ன ஜெபம் பண்ணிட்டு ஸ்டார்ட் பண்ணலாம். ಚಿಕ್ಕ ಪ್ರಾರ್ಥನೆ ಮಾಡಿ ನಾನು ಪ್ರಾರಂಭಿಸೋಣ. கிருபையுள்ள இயேசப்பா, கிருபை உள்ள ತಂದೆಯೇ, ஆண்டவரே இந்த நாளிலும் உடைய பிரசன்னத்துக்காக நன்றி செலுத்துகிறேன். ದೇವರೇ, ನಿಮ್ಮ ಪ್ರಸನ್ನಕ್ಕಾಗ ನಿಮಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. இந்த இடத்திலிருந்து பரிசுத்த ஆவியானவர் ஆண்டவரே உம்முடைய வார்த்தைகளை தொடர்ந்து இதுவரைக்கும் கொடுத்து வந்ததுக்காக நன்றி செலுத்துகிறோம். ಅಪ್ಪ, ನೀವು ಈ ಸ್ಥಳದಿಂದ ಪವಿತ್ರ ಆತ್ಮನೇ ಇವು ಅನೇಕರ ಜೊತೆಯಲ್ಲಿ ಇದು ತನಕ ಮಾತನಾಡುತ್ತಾ ಬರ್ತಾ ಇರುವ ಕೃಪೆಗಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಆಮೆನ್. நாங்கள் அல்ல, உம்முடைய வார்த்தை உம்மிடத்திலிருந்து வர வேண்டும் என்று ஜெபிக்கிறோம். ಇವತ್ತು ನಾನು ಪ್ರಾರ್ಥಿಸ್ತೇನೆ, ನಾನಲ್ಲ ನಿಮ್ಮ ಕಡೆಯಿಂದ ನಿಮ್ಮ ವಾಕ್ಯ ಬರಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ஆண்டவரே, பேதைகளை ஞானி
ஞானிகளாக்குற உம்முடைய வசனத்துக்காக நன்றி செலுத்துகிறோம். ದೇವರೇ, ಬುದ್ಧಿಹೀನರನ್ನು ಜ್ಞಾನಿಯಾಗಿ ಬದಲಾಯಿಸುವ ನಿಮ್ಮ ಮಹಾಕೃಪೆಗಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ஆண்டவரே, இந்த நாளிலும் உம்முடைய வேதத்தின் ரகசியங்களை அறிந்து கொள்ளும்படி எங்களுடைய இருதயத்தின் கண்களை திறந்துள்ள வேண்டும் என்று ஜெபிக்கிறோம். ಅಪ್ಪ, ನಾವು ನೋಡುವಂಗೆ ನಮ್ಮ ಹೃದಯದ ಕಣ್ಣುಗಳ ಸತ್ಯವೇದದ ರಹಸ್ಯಗಳನ್ನು ನೋಡುವ ರೀತಿಯಲ್ಲಿ ನಮ್ಮ ಕಣ್ಣುಗಳನ್ನು ತೆರೆಯಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ஆமென். ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. சகரியா 9வது அதிகாரம் 12வது வசனம். ಸಕರಿಯ 9ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿರಿ. ಸುನಿರೀಕ್ಷೆ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೇ ಪ್ರಕಟಿಸುತ್ತೇನೆ. இந்த நாளிலும் கூட ஆண்டவர் நமக்கு கொடுக்கிற வார்த்தை, ரெட்டிப்பான நன்மையை தருவேன், இன்றைக்கே தருவேன். ಇವತ್ತು ದೇವರು ನಮ್ಮ ಜೊತೆಗೆ ಮಾತನಾಡುವ ಸತ್ಯವೇದ ವಾಕ್ಯ ಏನಂದ್ರೆ, ಇಮ್ಮಡಿ ಆಶೀರ್ವಾದವನ್ನು ಕೊಡುವೆನು, ಅದನ್ನು ಈಗಲೇ ಕೊಡುವೆನು ಎಂದು ವಾಗ್ದಾನ ಕೊಡುತ್ತಾರೆ. நிறைய நேரத்துல இந்த வார்த்தையை ஆண்டவருக்கு கொடுக்கும்படி ஆண்டவரை உணர்த்தினார். இந்த மெசேஜ் கொடுக்கணும்னு ரஞ்சித் ரூபன் பாஸ் சொன்ன உடனே எனக்கு ஆண்டு இந்த வார்த்தையை உணர்த்தினாங்க. ದೇವರು ರೂಬನ್ ಇಲ್ಲಿ ನನಗೆ ಪ್ರಸಂಗ ಮಾಡಬೇಕು ಅಂತ ಹೇಳುವಾಗ ಕರ್ತನು ಈ ವಾಕ್ಯವನ್ನು ಪ್ರತ್ಯೇಕವಾಗಿ ಇಲ್ಲಿ ಮಾತನಾಡಬೇಕೆಂದು ತಿಳಿಸಿದರು. இந்த வார்த்தையின் மூலமாக ஆண்டவர் நம்மோடு பேசுவார்னு விசுவாசிக்கிறேன். ಈ ವಾಕ್ಯದ ಮುಖಾಂತರ ದೇವರು ನಮ್ಮ ಜೊತೆ ಮಾತನಾಡುವುದು ನಾನು ನಂಬುತ್ತೇನೆ. ஒரு வார்த்தையை வந்து ஒரு சின்ன என்னோட லைஃப்ல நடந்த ஒரு இன்சிடென்ட் சொல்லிட்டு இந்த மெசேஜ்குள்ள போறேன். ஒரு வார்த்தையை எப்படி சொன்னா அது மற்றவங்கள்ட்ட போய் எப்படி ரீச் ஆகும்னு ஆண்டவர் எனக்கு கற்றுக் கொடுத்தார். ನಾನು ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ಮುಖಾಂತರ ನಾನು ಈ ವಾಕ್ಯವನ್ನು ನಿಮಗೆ ತಿಳಿಸುವುದು ನಾನು ಬಯಸ್ತೇನೆ. ನನಗೆ ಅದನ್ನು ಹೆಂಗೆ ದೇವರು ನನಗೆ ಆ ಒಂದು ಘಟನೆ ಮುಖಾಂತರ ತಿಳಿಸಿಕೊಟ್ಟರು. ஒரு காலத்துல நான் காலேஜ் படிக்கும்போது எங்க அப்பா வந்து ஒரு ஃபர்னிச்சர் கடை வச்சிருந்தாங்க. ನಾನು ಕಾಲೇಜ್ ಓದ್ತಾ ಇರುವಾಗ ನನ್ನ ಡ್ಯಾಡಿ ಒಂದು ಫರ್ನಿಚರ್ ಅಂಗಡಿ ಇಟ್ಟಿದ್ದರು. அந்த கடையை வந்து நாங்க வாடகைக்கு இருந்தோம். ಬಾಡಿಗೆಗೋಸ್ಕರ ನಾವು ಅದನ್ನು ತಗೊಂಡಿದ್ದೇವೆ. அப்போ அந்த கடையோட வாசல்ல வந்து எப்பவுமே மழை பெஞ்சா தண்ணி கொஞ்சம் தேங்கிரும், கொஞ்சம் பள்ளம் இருந்துச்சு. ಅಂಗಡಿ ಮುಂದೆ ನೀವು ನೋಡಿದ್ರೆ ಆ ಮಳೆ ಬಿದ್ದರೆ ಅಲ್ಲಿ ನೀರು ಕಟ್ಟಿಕೊಳ್ಳುತ್ತೆ. அப்போ அந்த பள்ளத்துல வந்து எப்பவும் மழை பெஞ்சு தண்ணி தேங்கினால கஸ்டமர்ஸ் வர கஷ்டமா இருக்கும். ಒಂದು ಸಮಯದಲ್ಲಿ ಮಳೆ ನೀರು ಅಲ್ಲಿಗೆ ಇರೋದ್ರಿಂದ ಗಿರಾಕರು ಅಲ್ಲಿ ಬರೋದಕ್ಕೆ ಬಹಳ ಕಷ್ಟವಾಗುತ್ತೆ. அப்போ என் அப்பா வந்து இந்த கடையோட ஓனர்கிட்ட கொஞ்சம் மணல் நிரப்புனா அது நல்லா இருக்குன்னு சொன்னாங்க. ಅವಾಗ ನನ್ನ ಡ್ಯಾಡಿ ಅಲ್ಲಿ ಓನರ್ಗೆ ಹೇಳಿದರು, ಸ್ವಲ್ಪ ಅಲ್ಲಿ ಮಣ್ಣು ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಬರೋದು ಹೋಗೋದು ಈಸಿ ಆಗುತ್ತೆ. அப்போ அந்த ஓனர் வந்து நீங்க மணல் நிரப்பிட்டு அதை வாடகையில கழிச்சிருங்கன்னு சொன்னாங்க. ಅವಾಗ ಆ ಓನರ್ ಹೇಳಿದ್ರು ಡ್ಯಾಡಿಗೆ, ನೀವೇ ದುಡ್ಡು ಹಾಕಿ ನೀನು ಅದರಲ್ಲಿ ಬೇಕಾದಷ್ಟು ಮಣ್ಣು ಹಾಕಿಕೊಳ್ಳಿರಿ, ದುಡ್ಡನ್ನು ಬಾಡಿಗೆಯಲ್ಲಿ ಇದು ಮಾಡಿಕೊಳ್ಳಿ, ಸರಿಪಡಿಸಿಕೊಳ್ಳೋಣ ಅಂತ ಹೇಳಿದರು. அப்போ எங்க அப்பா அந்த ஒரு மாசம் என்ன வாடகை வருமோ அந்த வாடகைக்கு ஃபுல்லா மண் எடுத்து நிரப்பிட்டாங்க. ನನ್ನ ತಂದೆ ಏನ್ ಮಾಡಿದರು, ಆ ಬಾಡಿಗೆ ಎಷ್ಟು ಹಣ ಬರುತ್ತೋ ಆ ಬಾಡಿಗೆ ಎಷ್ಟು ಹಣದಲ್ಲಿ ಅವರು ಮಣ್ಣು ತುಂಬಿಸ್ಬಿಟ್ರು. ஓனர் வாடகை வாங்குறதுக்கு வரும்போது அந்த தடவை நான் தான் கடையில் உட்கார்ந்துருந்தேன். ಓನರು ಆ ತಿಂಗಳಿಗೆ ಕೊಡಬೇಕಾದ್ರೆ ಬಾಡಿಗೆ ತಗೊಳಕ್ ಬರುವಾಗ ನಾನೇ ಅಂಗಡಿಯಲ್ಲಿ ಕೂತಿದ್ದೆ. அப்போ எனக்கு தெரியும், நான் வந்து நல்ல ஒரு காமெடியா சொல்லணும்னு சொல்லிட்டு ஓனர் வந்து என்கிட்ட வந்து கேட்டாங்க, வாடகை என்னப்பா ஆச்சுன்னு கேட்டாங்க. ಆ ಓನರ್ ಬಂದು ನನ್ನ ಹತ್ರ ವಿಚಾರಿಸುವಾಗ, ಇದು ಬಾಡಿಗೆ ಏನಾಯ್ತಪ್ಪ ಕೇಳುವಾಗ அப்போ நான் சொன்னேன், வாடகையில் மண்ணಲ್ಲಿ போட்டோம். ನಾನು ಹೇಳಿದೆ, ಬಾಡಿಗೆಯಲ್ಲಿ ಮಣ್ಣಾಕ್ಬಿಟ್ಟವೆ ಅಂತ ಹೇಳಿದೆ. அவர் எங்க அப்பாட்ட போய் உங்க பையன் எப்படி சொல்றான், ಅವರು ಓನರು ನನ್ನ ಡ್ಯಾಡಿ ಬಳಿಗೆ ಹೋಗಿ ಅವರು ಹೇಳಿದ್ರು, ನಿಮ್ಮ ಮಗನ ಹಿಂಗೆ ಹೇಳ್ತಾನೆ, ಬಾಡಿಗೆಯಲ್ಲಿ ಮಣ್ಣಾಕ್ಬಿಟ್ಟವೆ. அப்படி நம்ம ஒரு வார்த்தை அது சாதாரணமா சொல்லலாம், அது இப்படி சொன்னா வேற மாதிரி அது எஃபெக்ட் ஆயிடும். ನಾವು ಒಂದು ವಾಕ್ಯವನ್ನು ಎರಡು ರೀತಿಯಲ್ಲಿ ಹೇಳಬಹುದು. ಸಾಮಾನ್ಯವಾಗಿ ಹೇಳಿದ್ರೆ ಒಂದು ಅರ್ಥ ಬರುತ್ತೆ, ಈ ತರ ಕಾಮಿಡಿ ಹೇಳಿದ್ರೆ ಅದಕ್ಕೆ ಬೇರೆ ಅರ್ಥ ಸಿಗುತ್ತೆ. அப்படியே ஆண்டவருடைய வார்த்தை கூட சமயத்துக்கு ஏற்ற வார்த்தைகளை சொல்ல நான் அறிவேன் என்று ஆண்டவர் சொல்கிறார். ಇಲ್ಲಿ ನೀವು ನೋಡಿದ್ರೆ ಕರ್ತರ ವಾಕ್ಯ ಕೂಡ, ಸತ್ಯವೇದವು ಕೂಡ ತಕ್ಕ ಸಮಯದಲ್ಲಿ ಏನು ಮಾತನಾಡಬೇಕೆಂದು ದೇವರು ತಿಳಿದಿದ್ದಾರೆ ಎಂದು ಹೇಳ್ತಾರೆ. அந்த வார்த்தைகளை எப்படி நம்முடைய இதயத்துக்கு ஏற்றபடி சொல்லணும்னு ஆண்டவரே அறிவார். ಆ ಒಂದು ಪರಿಸ್ಥಿತಿಯಲ್ಲಿ ನಮಗೆ ತಕ್ಕಂತ ವಾಕ್ಯಗಳನ್ನು ಹೇಗೆ ಕಳುಹಿಸಬೇಕೆಂದು ದೇವರಿಗೆ ಗೊತ್ತು. மனிதர்கள் சில நேரத்தில் நமக்கு ஆறுதலா வார்த்தைகள் சொல்லி நம்மளை காயப்படுத்திடுவாங்க.
ಕೆಲವು ಸಾರಿ ಜನರು ನಮಗೆ ಸಂದೇಶವಿಕೆ ವಾಕ್ಯಗಳನ್ನು ಕೊಡಬೇಕೆಂದು ಅವರು ಬಯಸಿದರೂ ಕೂಡ ಕೆಲವು ಸಾರಿ ನಮ್ಮನ್ನು ಮಾತನಾಡುವ ಚುಚ್ಚಿ ಮಾತಾಡಿ ಬಿಡ್ತಾರೆ. இந்த நாள் காலை வேளையில ஆண்டவர் சொல்கிறார், நீ பயப்படாதே, நான் உன்னுடனே இருக்கிறேன். ಈ ಮುಂಚಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ನೋಡಿ ಹೇಳುತ್ತಾರೆ, ನೀವು ಹೆದರಬೇಡ, ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ. ஹalleluya, 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 ஹalleluya. இந்த நாளில ஆண்டவர் சொன்ன இந்த வார்த்தை, இரட்டிப்பான நன்மையை தருவேன், இன்றைக்கு தருவேன். ಈ ದಿವಸದಲ್ಲಿ ದೇವರು ಮಾತನಾಡುವ ವಾಕ್ಯ ಏನಂದ್ರೆ, ನಾನು ಇಮ್ಮಡಿ ಆಶೀರ್ವಾದವನ್ನು ಕೊಡುವೇನು, ಅದು ಈಗಲೇ ಕೊಡುವೇನು ಎಂದು ವಾಗ್ದಾನ ಕೊಡ್ತಾರೆ. நான் சென்னையில இருக்கும்போது ஒரு கம்பெனில வேலை பார்க்கும்போது ஒரு தடவை இந்த வசனத்தை ஆட்டோல ஒரு ஒரு காம்பவுண்ட் வால்ல எல்லாம் பார்த்தேன். ನಾನು ಚೆನ್ನೈಲಿ ಕೆಲಸ ಮಾಡುವ ಹಲವು ಸಾರಿ ವಾಕ್ಯಗಳನ್ನು ಆಟೋ ಹಿಂಭಾಗದಲ್ಲಿ ಗೋಡೆ ಮೇಲೆ ಬರೆಯಲ್ಪಟ್ಟಿರೋದು ನಾನು ನೋಡಿದೆ. அப்போ இந்த ரெட்டிப்பான நன்மையை தருவேன் பார்க்கறப்ப எனக்கு இந்த மந்த் salary டபுளா ஆண்டவர் மாத்துவார் நினைச்சேன். ನಾನು ಆ ವಾಕ್ಯವನ್ನು ನೋಡುವಾಗ ಈ ಸಾರಿ ದೇವರು ನನಗೆ ಇಮ್ಮಡಿ ಸ್ಯಾಲರಿ ಕೊಡ್ತಾರೋ ಎಂದು ನಾನು ಅನ್ಕೊಂಡೆ. அப்படியும் பண்ணுவார். ஆனா ஆண்டவர் அதே போல கொஞ்ச நாள்ல அப்படி என்னுடைய salary டபுளா மாத்தினார். ಹಂಗೆ ಮಾಡೋದರ ಶಕ್ತನು ಅದೇ ರೀತಿಯಲ್ಲಿ ಸ್ವಲ್ಪ ಕಾಲ ಆದ ಮೇಲೆ ನನ್ನ ಸ್ಯಾಲರಿ ಇಮ್ಮಡಿ ಆಯ್ತು. அதே போல நம்முடைய லைஃப்ல நிறைய விஷயங்கள்ல ஆண்டவர் ரெட்டிப்பான நன்மையை தருவேன் அப்படின்னு சொல்றார். ಆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ನಾನು ಇಮ್ಮಡಿ ಆಶೀರ್ವಾದವನ್ನು ನಿಮಗೆ ಕೊಡುವೇನು ಎಂದು ದೇವರು ಇವತ್ತು ವಾಗ್ದಾನ ಕೊಡ್ತಾರೆ. எத்தனை பேர் சந்தோஷம்? ಎಷ್ಟು ಜನರು ಖುಷಿಯಾಗಿದ್ದೀರಿ? ஹalleluya, ஹalleluya. நிச்சயமாய் ஆண்டவர் தருவார். ಖಂಡಿತವಾಗಿ ದೇವರು ನಿಮ್ಮ ಜೀವನದಲ್ಲಿ ಈ ವಾಗ್ದಾನವನ್ನು ಪೂರೈಸುವರು. ஆனா ஆவிக்குரிய விதத்துல ಇದನ್ನು ನೀವು ಆತ್ಮೀಯ ರೀತಿಯಲ್ಲಿ ನೋಡಿದರೆ ಅದು ಉண்மையான ಅರ್ಥம் ரெட்டிப்பான நன்மை என்றால் என்ன? ಅದಕ್ಕೆ ನಿಜವಾದ ಇಮ್ಮಡಿ ಆಶೀರ್ವಾದ ಅಂದ್ರೆ ಏನು ನಾವು ಇವತ್ತು ನೋಡೋಣ. அந்த விஷயம் தெரியாதனால நிறைய நேரம் நான் சோர்ந்து போயிருக்கேன். ಒಂದು ವೇಳೆ ಆ ವಿಷಯ ನಮಗೆ ಅರ್ಥವಾಗದ ಇರುವ ಕಾರಣ, ಅಯ್ಯೋ ನಮಗೆ ಇಮ್ಮಡಿ ಆಶೀರ್ವಾದ ಸಿಕ್ಕಿಲ್ಲ, ಹೇಳಿದ ಹಾಗೆ ನಡೆದಿರಲಿಲ್ಲ ಅಂತ ನಾವು ಸೋದೋದು ಬಿಡ್ತೇವೆ. சில நேரம் தமிழ் பைபிள்ல எப்படி எழுதியிருக்குது, ரெட்டிப்பான நன்மை தருவேன், இன்றைக்கே தருவேன். ನೀವು ತಮಿಳ್ ಟ್ರಾನ್ಸ್ಲೇಷನ್ ನೋಡಿದರೆ ಇಮ್ಮಡಿ ಆಶೀರ್ವಾದವನ್ನು ಕೊಡುವೇನು, ಅದನ್ನು ಈಗಲೇ ಕೊಡುವೇನು ಎಂದು ತಮಿಳು ಟ್ರಾನ್ಸ್ಲೇಷನ್ ಬರೆಯಲ್ಪಟ್ಟಿದೆ. இந்த வார்த்தைகளை எல்லாம் பார்க்கும்போது அதோடைய ஆவிக்குரிய அர்த்தம் புரியலன்னா நம்ம ஒருவேளை இன்றைக்கு எப்படி தருவாருன்னு சொல்லி நம்ம சோர்ந்து போயிடுவோம். ಒಂದು ವೇಳೆ ಇದನ್ನ ಆತ್ಮೀಯ ಅರ್ಥ ನಮಗೆ ಗೊತ್ತಾಗದೆ ಹೋದರೆ ನೀವು ಕೊಟ್ಟಂತ ವಾಗ್ದಾನ ಇವತ್ತೇ ಪೂರಿಸಲಿಲ್ವಾ ಅಂತ ನೀವು ಅನ್ಕೊಳ್ಳುವಿರಿ. அவர் ஏற்ற காலத்திலே நமக்கு உண்மையாகவே நமக்கு தேவையான எல்லாவற்றையும் ரெட்டிப்பான நன்மையை தருவார். ನಿಜವಾದ ಅರ್ಥ ಏನಂದ್ರೆ, ಅವರು ತಕ್ಕ ಸಮಯದಲ್ಲಿ 2 ಪಟ್ಟು ಆಶೀರ್ವಾದಗಳನ್ನು ನಮಗೆ ಕೊಟ್ಟು ನಮ್ಮನ್ನು ಆಶೀರ್ವದಿಸುವರು. ஆமென், ஆமென். அதே போல ஆண்டவர் ஏசாயாவிலே சொல்றார், உங்கள் வெட்கத்துக்கு பதிலாக ரெண்டத்தனையான பலன் வரும். ನೀವು ಯೆಶಾಯ ಪ್ರವಾದಿಯನ್ನು ಈ ರೀತಿಯಲ್ಲಿ ಹೇಳ್ತಾನೆ, ನಿಮ್ಮ ಅವಮಾನಕ್ಕೆ ಬದಲಾಗಿ ನಿಮಗೆ 2 ಪಟ್ಟು ಆಶೀರ್ವಾದಗಳು ನಿಮಗೆ ಸಿಗುತ್ತವೆ. ஆமென், ಆಮೆನ್. ரெண்டத்தனையான பலன் உங்களுக்கு வரும். 2 ಪಟ್ಟು ಆಶೀರ್ವಾದಗಳು ನಿಮಗೆ ಸಿಗುತ್ತೆ ಎಂದು ಪ್ರವಾದಿನ ಮುಖಾಂತರ ದೇವರು ಮಾತನಾಡುತ್ತಾರೆ. அப்படியே ஆண்டவர் இந்த ரெண்டத்தனையான ஆசீர்வாதங்கள் முதல்ல தேவனிடத்துல இருந்த ஒரு மிகப்பெரிய ஆசீர்வாதம், தேவனுடைய ஒரு சுபாவம், ஆவிக்குரிய ஒரு சுபாவம் தான் அந்த ஆசீர்வாதம். ನೀವು ನೋಡಿದರೆ ದೇವರ ಒಂದು ಸ್ವಭಾವ, ಈ 2 ಪಟ್ಟು ಆಶೀರ್ವಾದಗಳನ್ನು ಕೊಡುವಂತದ್ದು ದೇವರ ಒಂದು ಸ್ವಭಾವವಾಗಿರುತ್ತೆ. தேவனுடைய சுபாவம் எனக்கு வேணும்னு எத்தனை பேர் நினைக்கிறீங்க? ಎಷ್ಟು ಜನರು ದೇವರ ಸ್ವಭಾವ ನನಗೆ ಬೇಕು ಅಂತ ನೀವು ಬಯಸ್ತೀರಿ? ஹalleluya, ஹalleluya. அதுதான் மிகப்பெரிய ஆசீர்வாதம். அதுவே ನಿಜವಾದ ದೊಡ್ಡ ಒಂದು ಆಶೀರ್ವಾದವಾಗಿರುತ್ತದೆ. அப்படி தேவனிடத்துல ஒரு 2 சுபாவங்கள் இருந்தது. ಆ ರೀತಿಯಲ್ಲಿ ದೇವರ ಕಡೆ 2 ಸ್ವಭಾವಗಳು ಇದ್ದವೆ. ஆதி முதலாக இருந்தது. ಆದಿಯಿಂದಲೇ ಆ ಸ್ವಭಾವಗಳು ಅವರಲ್ಲಿ ಇತ್ತು. அந்த சுபாவம் ஒன்று ರಾಜರೀகம். ಅದರಲ್ಲಿ ಒಂದು ಸ್ವಭಾವ ಏನಂದ್ರೆ ರಾಜ್ಯತ್ವ, ಅವರು ರಾಜ್ಯ ಮಾಡ್ತಾರೆ. ಇನ್ನೊಂದು ಆಸಾರ್ಯತ್ವம். ಎರಡನೇದಾಗಿ ಯಾಜಕತ್ವ. ಅದು அவர் ರಾಜಾವಾಗ ದೇವನ್ இருந்தார். ದೇವರು ಆಳ್ವಿಕೆ ಮಾಡುವ, ಆಡಳಿತವನ್ನು ನಡೆಸುವ ಅರಸನಾಗಿ ಇದ್ದರು. ಅದೇ ನೇರத்தில் அவர் ஆசாரியராகவும் இருந்தார். ಅದೇ ಸಮಯದಲ್ಲಿ ಅವರು ಯಾಜಕರಾಗಿ ಇದ್ದರು. அதுல இன்னும் சொல்ல போனால் அவர் ராஜாதி ராஜாவாக இருந்தார். ಹೇಳಬೇಕಾದ್ರೆ ಅವರು ರಾಜಾದಿ ರಾಜನಾಗಿ ಇದ್ದರು. பிரதான ஆசாரியராக இருந்தார். ಅವರು ಪ್ರಥಮ ಆಚಾರ್ಯನಾಗಿ ಇದ್ದರು, ಪ್ರಥಮ ಯಾಜಕನಾಗಿ ಇದ್ದರು. ஆகையினாலே அவருடைய பிள்ளையாய் படைக்கப்பட்ட ஆதாமுக்கு, ಆದ್ದರಿಂದ ಅವರು ಮಕ್ಕಳಾಗಿ ಸೃಷ್ಟಿಸಲ್ಪಟ್ಟ ಆದಾಮನಿಗೆ, அவர் ராஜாதி ராஜாவாக இருந்தபடினால் ஆதாம் ராஜாவாக இருந்தார். ದೇವರು ರಾಜಾದಿ ರಾಜನಾಗಿದ್ದರು, ಆದಾಮನು ಚಿಕ್ಕ ಅರಸನಾಗಿದ್ದರು. அவர் பிரதான ஆசாரியராக இருந்தபடினால் ஆதாம் ஆசாரியனாக இருந்தார். ನೀವು ನೋಡಿದರೆ ದೇವರು ಪ್ರಥಮ ಯಾಜಕನಾಗಿದ್ದರಿಂದ ಆದಾಮನು ಯಾಜಕನಾಗಿದ್ದನು. ஆனால் சாத்தானிடத்திலே அவன் பாவத்தினால் அவன் பாவத்திலே விழுந்து போன போது,
ಆದರೂ ನೀವು ನೋಡಿದರೆ ಆದಾಮನು ಪಾವ ಮಾಡಿದಾಗ ಅವನು ಬಿತ್ತು ಹೋದಾಗ அவன் எத்தனையோ விஷயத்தை இழந்து போனான். ಎಷ್ಟೋ ಕಾರ್ಯಗಳನ್ನು ಅವನು ಕಳ್ಕೊಂಡಿದ್ದಾನೆ. அதெல்லாம் நம்ம வேதத்தில் நிறைய வாசிச்சிருக்கோம். ಅದು ಎಷ್ಟೋ ಕಾರ್ಯಗಳು ಏನು ಅಂತ ನಾವು ಸತ್ಯವೇದದಲ್ಲಿ ನಾವು ஓதாது மகிமை இழந்து போனான். ಅವನ ಮಹಿಮೆಯನ್ನು ಅವನು ಕಳ್ಕೊಂಡನು. தேவ சாயல இழந்து போனான். ದೇವರ ಸ್ವಭಾವನ ಸ್ವಾರೂಪ್ಯವನ್ನು ಕಳ್ಕೊಂಡನು. அதுல ஒரு முக்கியமான ரெண்டு விஷயம் தான் ರಾಜರಿಗತೆ இழந்து போனான். ಅದರಲ್ಲಿ ಒಂದು ಪ್ರಧಾನವಾಗಿರುವ ಒಂದು ಕಾರ್ಯ ಏನಂದ್ರೆ ಅದು ಆಡಳಿತ. அதுவரை ஆதாமுக்கு எல்லாவற்றின் மேலும் ஆளுகை இருந்தது. அதுவರೆಗೆ ಅವನು ಎಲ್ಲದ ಮೇಲೆ ಆಳ್ವಿಕೆ ಮಾಡುವನಾಗಿದ್ದನು. அதே போல அவன் ஒரு ஆசாரியனாக இருந்தான். ಎರಡನೇದಾಗಿ ಅವನು ಒಂದು ಯಾಜಕನಾಗಿ ಇದ್ದನು. பாவத்தில் விழுந்த போது ಪಾಪ ಮಾಡಿದ ಮೇಲೆ ராஜரீகம் போய்விட்டது, ஆசாரியத்துவம் போய்விட்டது. ಅವರು ಪಾಪ ಮಾಡಿದ ತಕ್ಷಣ ಮೇಲೆ ಅವನ ಕೈಯಲ್ಲಿದ್ದ ಆ ಆಳ್ವಿಕೆ ಮಾಡುವ ಆ ಸ್ವಭಾವ, ಆ ಆಡಳಿತ, ಎರಡನೇದಾಗಿ ಯಾಜಕತ್ವ ಎರಡು ಹೋಯಿತು. பிரியமானவர்களே, நம்முடைய வாழ்க்கையிலும் நம் பாவத்தில் விழும் பொழுது நமக்கு ஆளுகையும் போய்விடும், ஆசாரியத்துவமும் போய்விடும். ನಾವು ಪಾಪದಲ್ಲಿ ಬೀಳುವಾಗ ನಮ್ಮಲ್ಲಿ ಈ ರಾಜನ ಹಾಗೆ ಇರುವ ಈ ಆಳ್ವಿಕೆ ಹೋಗಿಬಿಡುತ್ತೆ, ಎರಡನೇದಾಗಿ ಯಾಜಕತ್ವವೂ ಹೋಗಿಬಿಡುತ್ತೆ. அந்த ராஜரிகத்தையும் ஆசாரியத்துவத்தையும் திரும்ப மனிதனுக்கு தரும்படி இயேசு உலகத்தில் வந்தார். ಈ ಒಂದು ರಾಜ್ಯತ್ವವನ್ನು, ಆಚಾರ್ಯತ್ವವನ್ನು ಮೀನ್ಸ್ ಯಾಜಕತ್ವವನ್ನು ಕೊಡುವುದಕ್ಕೆ ಯೇಸು ಕರ್ತನು ಇದು சமாதானத்தை இழந்து போன இந்த ராஜரிகம், இந்த சமாதானம், பாவத்தினால மனுஷன் இழந்து போறது சமாதானம். பாவம் ಮಾಡಿದ ಮೇಲೆ ಮನಸ್ಸು ಕಳ್ಕೊಂಡದು ಶಾಂತಿಯನ್ನು, ಸಮಾಧಾನವನ್ನು. நமக்கு சமாதானம் உண்டு பண்ணும் ஆக்கினை அவர் மேல் விழுந்தது. ನೋಡಿದರೆ ನಮಗೆ ಸಮಾಧಾನ, ಭೂಮಿ ಆಕಾಶದ ಮಧ್ಯದಲ್ಲಿ ಸಮಾಧಾನ ಉಂಟಾಗುವುದು, ಆ ಒಂದು ಕೋಪಾಕಿನೆಯು ಯೇಸು ಕರ್ತನ ಮೇಲೆ ಶಿಲುಬೆಯಲ್ಲಿ ಬಿದ್ದದನ್ನು ನಾವು ನೋಡುತ್ತೇವೆ. அந்த சமாதானம் ஆண்டவர் எப்படி உண்டு பண்ணினார்னு முதல்ல வாசிச்ச சகரியா 6:13 திரும்ப. ಈ ಸಮಾಧಾನವನ್ನು ದೇವರು ಹೆಂಗೆ ಉಂಟು ಮಾಡಿದ್ರು ತಿರುಗ ನಾವು ಸಕರಿಯ ಅಧ್ಯಾಯ 6:13 ನಾವು ಓದೋಣ. ಹೌದು, ನಾನೇ ಯೆಹೋವನ ಆಲಯವನ್ನು ಕಟ್ಟಿಸಿ ರಾಜವೈಭವವನ್ನು ತಾಳಿ ತನ್ನ ಸಿಂಹಾಸನದಲ್ಲಿ ಆಸೀನನಾಗಿ ಆಳುವನು ಮತ್ತು ಯಾಜಕನು ಸಿಂಹಾಸನದಲ್ಲಿ ಕೂಡುವನು. ಅವರಿಬ್ಬರು ಸಮ್ಮತಿ ಸಮಾಧಾನಗಳಿಂದ ಇರುವ ಆ ಕಿರೀಟವು ಸಮ್ಮತಿ ಸಮಾಧಾನಗಳಿರುವರು. ಆ ಕಿರೀಟವು ಬರೀ 13 ಬರೀ 13. அவர் அந்த சிங்காசனத்தின் மேல் ராஜாவாகவும் இருப்பார், அதன் மேல் ஆசாரியராகவும் இருப்பார். இதிலே சமாதானத்தின் ಆಲೋಚನೆ விளங்கும். இதுதான் அந்த அதிகாரம். ಇಲ್ಲಿ ಅದು ಹೇಳ್ತದೆ, ಸಿಂಹಾಸನದ ಮೇಲೆ ಅವನು ಅರಸನಾಗಿ ಆಳುವನು, ಆಮೇಲೆ ಯಾಜಕನಾಗಿ ಇರುವನು ಆ ವಾಕ್ಯ ಹೇಳುತ್ತದೆ. அதிலே சமாதானத்தின் உடன்படிக்கை விளங்கும். ನೀವು ನೋಡಿದರೆ ಅದರಲ್ಲಿ ಸಮಾಧಾನದ ಒಡಂಬಡಿಕೆಯನ್ನು ದೇವರು ಅಲ್ಲಿ ತೋರಿಸ್ತಾರೆ. And the council of peace shall be between of them. ಅವರಿಬ್ಬರಿಗೂ ಸಮ್ಮತಿ ಸಮಾಧಾನಗಳಿರುವುದು. அந்த சமாதானத்தை ஆண்டவர் எப்படி சொல்லியிருக்கிறார்னா, அவர் இயேசு இந்த உலகத்துக்கு வந்து ராஜாவாகவும் இருப்பார் ஒரு சிங்காசனத்தில், அதே நேரத்தில் ஆசாரியராகவும் இருப்பார். அப்பொழுது சமாதானம் விளங்கும். ಇಲ್ಲಿ ಅವರು ಹೇಳ್ತಾರೆ, ಇದು ಯೇಸು ಕರ್ತನ ಬಗ್ಗೆ ಬರೆಯಲ್ಪಟ್ಟಿರುವ ಒಂದು ಪ್ರವಾದನೆ. ಯೇಸು ಕರ್ತನು ಆಳ್ವಿಕೆ ಬರುವಾಗ ಅವರು ಶಿಲುಬೆ ಮೇಲೆ ಯಾಜಕನಾಗಿ ತನ್ನನ್ನು ಬಲಿಯಾಗಿ ಕೊಡುತ್ತಾರೆ. ಆಮೇಲೆ ನೋಡಿದರೆ ಅವರು ಅರಸನಾಗಿಯೂ ನಮ್ಮ ಮೇಲೆ ಆಳ್ವಿಕೆ ಮಾಡುವರು. இவர் யூதருடைய ராஜா என்று சிலுவையிலே எழுதப்பட்டது. ನೀವು ನೋಡಿದರೆ ಆ ಶಿಲುಬೆ ಮೇಲೆ ಇವರು ಯಹೂದಿಯರಿಗೆ ಅರಸನದು ಬರೆಯಲ್ಪಟ್ಟಿದೆ. இவர் யூதருடைய ராஜா என்று எழுதாமல் தன்னை யூதருடைய ராஜா என்று சொன்னதாக எழுதுங்கள் என்று பிரதான ஆசாரியர்கள் வந்து சொன்னாங்க. ಅಲ್ಲಿ ಇರುವ ಗುರುಗಳೆಲ್ಲ ಹೇಳಿದರು, ಇವರು ಯೂದರಿಗೆ ಅರಸನದು ಬರೆಯಬಾರದು, ಇವರು ಯೂದರಿಗೆ ಅರಸನದು ತನ್ನನ್ನು ಹೇಳಿಕೊಂಡರನ್ನು ಬರೆಯಲು ಹೇಳಿದರು. ஆனால் பிலாத்து சொன்னான், எழுதினது. ಅಲ್ಲಿದ್ದ ಗವರ್ನರ್ ಹೇಳಿದನು, ಬರೆದಿದೆ, ಅದನ್ನು ಬದಲಾಯಿಸುವುದಕ್ಕೆ ಆಗಲ್ಲ ಹೇಳಿ. இயேசு சிலுவையின் மேல் ராஜாவாக இருந்தார். ನೀವು ನೋಡಿದರೆ ಯೇಸು ಶಿಲುಬೆ ಮೇಲೆ ಅರಸನಾಗಿ ಇದ್ದನು. சிலுவையிலே நமக்காக ரத்தம் சிந்தி பிரதான ஆசாரியராக நமக்காக ரத்தத்தை சிந்தினார். ಆತನು ನಮಗಾಗಿ ಪ್ರಥಮ ಯಾಜಕನಾಗಿ ಅವರು ನಮಗಾಗಿ ಶಿಲುಬೆಯಲ್ಲಿ ರಕ್ತವನ್ನು, ಪಾಪ ಪರಿಹಾರಕ್ಕಾಗಿ ರಕ್ತವನ್ನು ಸುರಿಸಿದರು. அதனால் நமக்கு சமாதானம் உண்டாகும். ಅವರು ಆ ರಕ್ತ ಸುರಿಸಿದರೆ ನಮಗೆ ಸಮಾಧಾನ. அவரை நோக்கி பார்க்கிறவர்கள் எத்தனை பேர்களோ அத்தனை பேரும் ரட்சிக்கப்படுவார்கள். ಅವರ ಮೇಲೆ ನಂಬಿಕೆ ಇಟ್ಟು ಅವರನ್ನು ನೋಡುವ ಎಲ್ಲರೂ ಅವರು ರಕ್ಷಣೆ ಹೊಂದುವರು. ಯಾರಾಗಿದ್ದರು, ಎಷ್ಟು ಜನರಾಗಿದ್ದರು ರಕ್ಷಣೆ ಹೊಂದುವರು. அவர்களுக்கு சமாதானம் உண்டாகும். ಅವರಿಗೆ ಸಮಾಧಾನ ಉಂಟಾಗುವುದು. சிலுவையிலே சமாதானம் உண்டாயிற்று. ಶಿಲುಬೆ ಮೇಲೆ ಸಮಾಧಾನ ಉಂಟಾಯಿತು. நமக்கு சமாதானம் உண்டு பண்ணும் ஆக்கினை அவர் மேல் விழுந்தது. ನಮಗೆ ಸಮಾಧಾನ ಉಂಟು ಮಾಡುವ ದೇವರ ಕೋಪಾಕಿனை ಯೇಸು ಕರ್ತನ ಮೇಲೆ ಬಿದ್ದಿದ್ದು. ஆனா இதற்கு பின்புதான் தேவன்
இதற்கு முன்பதாக எப்படி இருந்துச்சுன்னா எந்த மனுஷனும் இந்த உலகத்திலே ராஜா கிடையாது. ನೀವು ನೋಡಿದರೆ ಯೇಸು ಕರ್ತನು ಸಿಲುಬೆಯಲ್ಲಿ ಪ್ರಾಣ ಕೊಡೋಕೆ ಮುಂಚೆ ಇದ್ದ ಎಲ್ಲ ಮನುಷ್ಯರು ಪಾವಿ, ಅವನು ಯಾರು ಆಡಳಿತ ಆಳ್ವಿಕೆ ಮಾಡುವ ಆ ಒಂದು ಸ್ವಭಾವ ಇಲ್ಲ. எந்த மனுஷனும் ஆசாரியன் கிடையாது. ಯಾವ ಯಾಜಕ ನಿಜವಾದ ಯಾಜಕನೇ ಇಲ್ಲ. இல்ல. ஆனா அதே போல ஆண்டவர் எத்தனையோ காலங்கள்ல ரோம பேரரசுகள் பாபிலோனிய பேரரசுகள் எத்தனையோ மனிதர்கள் தங்களை ராஜா என்று சொல்லிக் கொண்டாங்க. ನೀವು ನೋಡಿದರೆ ಹಳೆ ಚರಿತ್ರವನ್ನು ನಾವು ನೋಡಿದರೆ ಬ್ಯಾಬಿಲೋನ್, ರೋಮನ್ ಅದರಲ್ಲಿ ಇದ್ದ ಎಲ್ಲರೂ ನಾವೇ ಅರಸರು ಎಂದು ಅವರು ಹೇಳಿಕೊಂಡು ಆಳ್ವಿಕೆ ಮಾಡ್ತಾ ಇದ್ದಾರೆ. மாம்சத்தின் மேல், உலகத்தின் மேல், பிசாசின் மேல் ஆளுகை ஜெயம் எடுக்காத ஒவ்வொரு மனிதனும் அடிமைதான். ನೀವು ನೋಡಿದರೆ ಪಾಪಗಳ ಮೇಲೆ, ಶೈತಾನ ಮೇಲೆ ಜಯ ಹೊಂದದ ಎಲ್ಲರೂ ದಾಸರೇ. அவர்கள் அரசராக இருந்தாலும் அடிமைதான். ಅವರು ದೊಡ್ಡ ಒಂದು ದೇಶವನ್ನು, ರಾಜ್ಯವನ್ನು ಆಳ್ವಿಕೆ ಮಾಡುತ್ತಿದ್ದರೂ ಅವರು ಪಾಪಕ್ಕೂ ದಾಸರಾಗಿದ್ದಾರೆ. அதனால்தான் ஆண்டவர் உலகம் முழுவதும் எத்தனையோ ராஜ்யங்கள் இருந்தும் இஸ்ரவேல் தேசத்துக்கு ஆண்டவர் ராஜாவை கொடுக்கவில்லை. ನೀವು ನೋಡಿದರೆ ಎಲ್ಲ ಜನಾಂಗದವರೆಗೂ ದೇವರು ಅರಸರನ್ನು ಕೊಟ್ಟರು, ಇಸ್ರೇಲ್ ಜನರನ್ನು ಅವರೇ ಆಳ್ವಿಕೆ ಮಾಡ್ತಾ ಇದ್ದರು. சாமுவேலின் காலத்திலே ஜனங்கள் எங்களுக்கு ஒரு ராஜா வேண்டும் என்று கேட்டார்கள். ಸಾಮುವೇಲಿನ ಕಾಲದಲ್ಲಿ ಜನರು ನಮಗೆ ಒಂದು ಅರಸನು ಬೇಕು ಎಂದು ಬೇಡಿಕೊಂಡರು. அப்பொழுது சாமுவேல் அழுதான். ಅವಾಗ ಸಾಮುವೇಲನು ಕಣ್ಣೀರ್ ಬಿಟ್ಟನು. சாமுவேல் தீர்க்கதரிசியாக இருந்தான். ಸಾಮುವೇಲನು ಒಬ್ಬ ಪ್ರವಾದಿಯಾಗಿದ್ದನು. அப்பொழுது தேவன் சொன்னார், ಅವಾಗ ದೇವರು ಹೇಳಿದರು, அழாதே, ಅಳಬೇಡ್ರಿ, அவர்கள் உன்னை விளக்கவில்லை, என்னைத்தான் விளக்கி விட்டார்கள். ಅವರು ನಿನ್ನನ್ನು ತಳ್ಳಿಬಿಡಲಿಲ್ಲ, ನನ್ನನ್ನು ತಳ್ಳಿಬಿಟ್ರು ಎಂದು ಹೇಳ್ತಾರೆ. ஏனென்றால் அவர்கள் ராஜா வேண்டும் என்று கேட்டார்கள். ಇಲ್ಲಿ ಅವರು ನನಗೆ ಒಂದು ಅರಸನು ಬೇಕು ಎಂದು ಬೇಡಿಕೊಂಡದರಿಂದ அப்பொழுது தேவன் அவர்களுக்கு ರಾಜಾவாக இருந்தார். ನೀವು ನೋಡಿದರೆ ಇಸ್ರೇಲ್ ಜನರನ್ನು 50 ದೇಶದಿಂದ ನಡೆಸಿಕೊಂಡು ಆ ಒಂದು ಕಾನಾನ್ ದೇಶವರೆಗೆ ತಂದ ತನಕ ನೀವು ನೋಡಿದರೆ ದೇವರೇ ಅವರನ್ನು ಆಳ್ವಿಕೆ ಮಾಡುತ್ತಾ ಬಂದದನ್ನು ನಾವು ನೋಡ್ತೇವೆ. அவர்கள் அரசர் வேண்டும் என்று கேட்டபடியினால் ஆண்டவர் சவுலை கொடுத்தார். ನೀವು ನೋಡಿದರೆ ಅವರು ಅರಸನು ಬೇಕು ಎಂದು ಕೇಳಿದ ಮೇಲೇನೆ ಸೌಲನನ್ನು ಅರಸನಾಗಿ ದೇವರು ನೇಮಿಸಿದನ್ನು ನಾವು ನೋಡ್ತೇವೆ. ஆனால் தேவன் இந்த உலகத்திலே ராஜாவும் ஒரு ஆசாரியனும் ஒருவனும் இல்லாதபடினால் தேவனே ராஜாவாகவும் ஆசாரியராகவும் இருந்தார். ವಾಸ್ತವದಲ್ಲಿ ನಾವು ನೋಡಬೇಕಾದ್ರೆ ಹಳೆಯ ನಿಯಮದಲ್ಲಿಯೂ ಪಾಪ ಮಾಡಿ ಮನುಷ್ಯನ ಬಿತ್ತೋದ ಮೇಲೆಯೂ ಒಬ್ಬನು ಅರಸನಾಗಿರುವುದಕ್ಕೂ ಪ್ರಧಾನ ಯಾಜಕನಾಗಿರುವುದಕ್ಕೂ ಯೋಗ್ಯತೆ ಇಲ್ಲದ ಕಾರಣ ದೇವರೇ ಅವರಿಗೆ ಅರಸನಾಗಿಯೂ ಯಾಜಕನಾಗಿ ಇದ್ದರು. பின்பு தேவன் தாம் நியமித்தபடி இஸ்ரவேல் தேசத்துக்கு முதலில் ஆசாரியர்களை ஏற்படுத்தினார். ನೀವು ನೋಡಿದರೆ ಇಸ್ರೇಲ್ ಜನರನ್ನು ಒಂದು ದೇಶವಾಗಿ ಸ್ಥಾಪಿಸಿದ ಮೇಲೆ ದೇವರು ಯಾಜಕರನ್ನು, ಲೇವಿಯ ಕುಲವನ್ನು ನೇಮಿಸುವುದನ್ನು ನಾವು ನೋಡುತ್ತೇವೆ. ಅದಕ್ಕೆ ಆರೋனை தெரிந்து கொண்டார். ಆರೋನನ್ನು ಅದಕ್ಕೋಸ್ಕರ ದೇವರು ಆರಿಸಿಕೊಂಡದನ್ನು ನಾವು ನೋಡುತ್ತೇವೆ. அதன் பிற்பாடு ராஜாவாக தேவன் ஒருவனை, அதாவது உதாரணமாக ஏற்படுத்த வேண்டும் என்று வைத்திருந்தது தாவீதை. ನೀವು ನೋಡಿದ್ರೆ ಆಮೇಲೆ ಅರಸನಾಗಿ ದೇವರು ನೇಮಿಸಿದ, ಅಂದ್ರೆ ಸೌಲನು ಅವನು ದೇವರ ಮುಂದೆ ಅವನು ಪಾಪ ಮಾಡಿ ದ್ರೋಹ ಮಾಡಿ ಬಿದ್ದು ಹೋದ್ರಿಂದ ದೇವರು ಒಂದು ಜಯಕರವಾದ ಅರಸನಾಗಿ ದೇವರು ನೇಮಿಸಿದ್ದು ಯಾರನ್ನು? ದಾವೀದನು ಮಾತ್ರ. தாவீதை அரசனாக நியமித்தார். ದಾವೀದನು ದೇವರು ಅರಸನಾಗಿ ನೇಮಿಸಿದರು. அப்படியே ಆ ರೀತಿಯಲ್ಲಿ ಲೇವಿயின் வம்சத்திலே வந்த ஆரோனுடைய வம்சத்திலே வந்தவர்கள் ஆசாரியர்களாக இருந்தார்கள். ಅದೇ ರೀತಿಯಲ್ಲಿ ಲೇವಿ ಕುಲದಲ್ಲಿ ಹುಟ್ಟಿ ಬಂದವರು, ವಂಶಾವಳಿಯಲ್ಲಿ ಬಂದವರೇ ಯಾಜಕ ಆ ಒಂದು ಸೇವೆಯನ್ನು ಮಾಡುವಂತವರಾಗಿ. தாவீதின் காலத்திலே அபியத்தார் ஆசாரியராக இருந்தார். ದಾವೀದನ ಕಾಲದಲ್ಲಿ ಅಬಿಯತಾರ ಯಾಜಕನಾಗಿದ್ದರು. தாவீது அரசருக்கு உதாரணம், ದಾವೀದು ಅರಸನಿಗೆ ಒಂದು ಮಾದರಿಯಾಗಿ ಉದಾಹರಣೆಯಾಗಿದ್ದನು. அபியத்தார் ஆசாரியருக்கு உதாரணம், ಅಬಿಯತಾರ್ ಯಾಜಕರಿಗೆ ಉದಾಹರಣವಾಗಿದ್ದರು. ஆனால் ஒரு கட்டளை தேவன் கொடுத்தார், அரசர்கள் ஒருவரும் ஆசாரியர் வேலையை செய்யக்கூடாது. ನೀವು ನೋಡಿದರೆ ದೇವರು ಒಂದು ಕಟ್ಟಳೆಯನ್ನು ಕೊಟ್ಟರು, ಅರಸರಾಗಿರುವರು ಯಾಜಕರ ಸೇವೆಯನ್ನು ಮಾಡಬಾರದೆಂದು ಒಂದು ಕಟ್ಟಳೆ ಕೊಟ್ಟಿದ್ದಾರೆ. ஆசாரியர்கள் யாரும் பெரிதாக அரசியலில் ராஜாவாகவும் இருக்கவில்லை. ಅದೇ ರೀತಿಯಲ್ಲಿ ಯಾಜಕರಾಗಿ ಇರುವವರು ಈ ಒಂದು ಅರಸರುಗಳಾಗಿ ದೊಡ್ಡದಾಗಿ ಯಾರು ಬಂದಿರಲಿಲ್ಲ. ஏனென்றால் இந்த ராஜ்யத்துவம் ஆசாரியத்துவம் மனிதர்களை விட்டு போய்விட்டது. ಯಾಕಂದ್ರೆ ಆ ರಾಜ್ಯತ್ವ ಯಾಜಕತ್ವ ಎರಡು ಮನುಷ್ಯರನ್ನು ಬಿಟ್ಟು ಹೋದ್ರಿಂದ இந்த இரண்டையும் இயேசு மாத்திரமே திரும்பி தருவார். ಇದು ಎರಡನ್ನು ಯೇಸು ಬರ್ಲಿಕ್ಕಿರುವ ಆ ಮೇಷಿಯನ್ನು ಮಾತ್ರ ಇಳಿದು ಬಂದು ತಿರುಗ ತರುವುದಕ್ಕೆ ಶಕ್ತನು. அது வரைக்கும் மாதிரியாக வைக்கப்பட்ட ராஜா, மாதிரியாக வைக்கப்பட்ட ஆசாரியர்கள் இருந்தார்கள். ಅದು ತನಕ ದೇವರಿಂದ ನೇಮಿಸಲ್ಪಟ್ಟ ಮಾದರಿಯಾಗಿ ಇದ್ದ ಒಬ್ಬ ಯಾಜಕರು, ಯಾಜಕ ವಂಶವು, ಅದೇ ರೀತಿಯಲ್ಲಿ ಅರಸರುಗಳು. அதற்கு எடுத்துக்காட்டாக 2 நாளாகமம் 23:8
2 ಪೂರ್ವಕಾಲ ವೃತ್ತಾಂತ 23:8. ಲೇವಿಯರು ಎಲ್ಲ ಯಹೂದ್ಯರು ಯಾಜಕನಾದ ಯೆಹೋಯಾದನ ಆಜ್ಞೆಯಂತೆ ನಡೆದುಕೊಂಡರು. ಅವನು ಸಬ್ಬತ್ ದಿವಸದಲ್ಲಿ ಸೇವಾ ವಿಮುಕ್ತರಾದ ವರ್ಗಗಳವರನ್ನು ಕಳಿಸಿಬಿಡಲಿಲ್ಲ. ಆದ್ದರಿಂದ ಪ್ರತಿಯೊಬ್ಬನು ಸಬ್ಬತ್ ದಿವಸ ಮನೆಗೆ ಹೋಗಬೇಕಾಗಿದ್ದ ಮತ್ತು ಬರಬೇಕಾಗಿದ್ದ ತನ್ನ ಕೈ ಕೆಳಗಿರುವವರನ್ನು ಕೂಡಿಸಿಕೊಂಡನು. ದೇವಾಲಯದಲ್ಲಿಟ್ಟು ಬರೀ 8 ತಾನೆ. ಸಾಕು, ಹೌದು. இந்த யொய்தா ஆசாரியனாக இருந்தான். ಇಲ್ಲಿ ನೀವು யோய்தாவை ನೋಡಿದರೆ ಆಶ್ಚರ್ಯನಾಗಿದ್ದನು. கிருபையின் காலத்துக்கு மாதிரியாக இந்த யோய்தா ஆசாரியனாக இருந்தும் அவன் அரச பணிகளை கவனித்து வந்தான். ಇಲ್ಲಿ ನೀವು ನೋಡಿದರೆ ಇಲ್ಲಿ ಯಾಜಕನಾಗಿರುವ ಯೆಹೋಯಾದನು ಅರಸರು ಮಾಡಬೇಕಾದ ಕಾರ್ಯಗಳನ್ನು ಮಾಡಿ ಬಂದದನ್ನು ನಾವು ನೋಡುತ್ತೇವೆ. இந்த கிருபையின் காலத்துக்கு மாதிரியாக இயேசு வந்து நமக்கு எல்லாவற்றையும் திரும்ப தரப்போகிறதுக்கு மாதிரியாக இந்த யோய்தா இருந்தான். ಯೆಹೋಯಾದನನ್ನು ನಾವು ನೋಡಿದರೆ ಕೃಪೆ ಕಾಲದಲ್ಲಿ ಯೇಸು ಕರ್ತನು 2 ಕಾರ್ಯಗಳನ್ನು, ಅಂದ್ರೆ ಅವರು ಪ್ರೀಸ್ಟ್ ಆಗಿಯೂ ಯಾಜಕನಾಗಿಯೂ ಅರಸನಾಗಿ ಬರುವುದಕ್ಕೆ ಅವನು ಮಾದರಿಯಾಗಿದ್ದನ್ನು ನಾವು ನೋಡುತ್ತೇವೆ. இந்த யோய்தா மரித்த பொழுது ராஜாக்கள் அண்டையில் அடக்கம் பண்ணப்பட்டான். ನೀವು ನೋಡಿದರೆ ಯಾಜಕನಾಗಿದ್ದ ಯೆಹೋಯಾದನು ಅವನು ತೀರಿ ಹೋಗುವಾಗ ರಾಜರನ್ನು ಸಮಾಧಿ ಮಾಡುವ ಸ್ಥಳದಲ್ಲಿ ಅವನಿಗೆ ಸಮಾಧಿ ಕೊಟ್ಟರು. 2 Chronicles 24:16. ನೀವು 2 ಪೂರ್ವಕಾಲ ವೃತ್ತಾಂತ 24:6 ಓದ್ರಿ. ಅವನು ಇಸ್ರಾಯೇಲರ ವಿಷಯದಲ್ಲಿಯೂ ದೇವರ ಮತ್ತು ದೇವಾಲಯದ ವಿಷಯದಲ್ಲಿಯೂ ಸತ್ಕಾರ್ಯ ಮಾಡಿದ್ದರಿಂದ ಅವನ ಶವವನ್ನು ದಾವೀದನ ನಗರದೊಳಗೆ ರಾಜ ಸ್ಮಶಾನದಲ್ಲಿ ಸಮಾಧಿ ಮಾಡಿದರು. ராஜாக்கள் அண்டையில் அடக்கம் பண்ணப்பட்டான். அல்லேலூயா. ராஜ ஸ்மಶಾನದಲ್ಲಿ அடக்கம் பண்ணப்பட்டான். அதே போல மார்க் 2வது அதிகாரம் 26வது வசனம் வாசி. ಮಾರ್ಕನು 2ನೇ ಅಧ್ಯಾಯ 26 ಓದ್ರಿ. மார்க் 2:26. ಅವನು ಮಹಾಯಾಜಕನಾದ ಅಬಿಯಾತರನ ಕಾಲದಲ್ಲಿ ದೇವರ ಮಂದಿರದೊಳಗೆ ಹೋಗಿ ಯಾಜಕರು ಹೊರತು ಮತ್ತಾರು ತಿನ್ನಬಾರದ ನೈವೇದ್ಯ ರೊಟ್ಟಿಗಳನ್ನು ತಾನು ತಿಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟನಲ್ಲ ಎಂದು ಹೇಳಿದನು. இந்த தாவீது கிருபையின் காலத்துக்கு மாதிரியாக ராஜாவாக இருந்தும் ஆசாரியர்கள் புசிக்கக்கூடிய அப்பத்தை புசித்தான். ನೀವು ನೋಡಿದರೆ ದಾವೀದನು ಅವನ ಕಾಲದಲ್ಲಿ ಅವನು ಆ ಕೃಪೆ ಕಾಲಕ್ಕೆ ಮಾದರಿಯಾಗಿದ್ದು ಯಾಜಕರು ಮಾತ್ರ ತಿನ್ನತಕ್ಕಂತ ಆ ರೊಟ್ಟಿಯನ್ನು ಅವನು ತಿಂದನನ್ನು ನಾವು ನೋಡುತ್ತೇವೆ. இப்படி ஆண்டவர் ஆசாரியத்துவத்தையும் ராஜத்துவத்தையும் தாம் மனுஷனுக்கு தரப்போகிறதை முன்னறிவிப்பாக 2 நபர்களை, இன்னும் அநேக நபர்களை வைத்துக்கலாம், 2 நபர்களை ஆண்டவர் குறித்திருக்கிறார். ಇಲ್ಲಿ ನಾವು ನೋಡಿದ ಈ ದಾವೀದನು ಜೆಫದ್ಯ ಈ ಇಬ್ಬರನ್ನು ನಾವು ನೋಡುವಾಗ ಈ ಮನುಷ್ಯರಿಗೆ ಯೇಸು ಕರ್ತನು ಬಂದ ಮೇಲೆ ಯಾಜಕತ್ವವನ್ನು ಆಳ್ವಿಕೆ ಮಾಡುವ ಅರಸನಾಗಿರುವ ಆ ಒಂದು ಕೊಡುವುದಕ್ಕೆ ಅವರು ಎಲ್ಲವನ್ನು ಸಿದ್ಧಪಡಿಸಿ ಇರುವುದನ್ನು ನಾವು ನೋಡುತ್ತೇವೆ. எப்பொழுது இந்த ராஜ்யத்துவம் ஆசாரியத்துவம் நமக்கு வரும்? ಯಾವಾಗ ಈ ರಾಜ್ಯತ್ವವು ಯಾಜಕತ್ವವು ನಮಗೆ ಬರುತ್ತದೆ? வெளிப்படுத்தல் 1ம் அதிகாரம் 6வது வசனம். ನೀವು ಪ್ರಕಟಣೆ ಅಧ್ಯಾಯ 1:6 ನೀವು ಓದ್ರಿ. ನಮ್ಮ ರಾಜನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನಾಗಿಯೂ ಮಾಡಿದವನು ಆಗಿರುವಾತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೆನ್. ஆமென். ಆಮೆನ್. நம்மை இயேசு கிறிஸ்து ராஜாக்களாகவும் தம்முடைய இரத்தத்தினால் கழுவி ஆசாரியர்களாகவும் மாற்றியிருக்கிறார். ಯೇಸು ಕರ್ತನು ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ತೊಳೆದು ಅರಸರುಗಳಾಗಿಯೂ ಯಾಜಕರಾಗಿ ಬದಲಾಯಿಸಿದ್ದಾರೆ. இயேசு கிறிஸ்துவின் இரத்தத்தினால் கழுவப்பட்ட ஒவ்வொருவரும் ராஜாவாகவும் ஆசாரியராகவும் இருக்கிறீர்கள். ಯೇಸು ಕರ್ತನ ರಕ್ತದಿಂದ ತೊಳೆಯಲ್ಪಟ್ಟ ನೀವು ನಾವು ಅರಸರುಗಳಾಗಿಯೂ ನಾವು ಯಾಜಕರಾಗಿ ಇರುತ್ತೇವೆ. எந்த மனிதனுமே ராஜாவாகவே இருக்க முடியாது. ಯಾವುದು ಮನುಷ್ಯರು ನಿರಂತರವಾಗಿ ಅರಸನಾಗಿ ಇರೋಕ್ಕಾಗಲ್ಲ. எந்த மனுஷனும் ஆசாரியராக இருக்க முடியாது. ಯಾವನು ನಿರಂತರವಾಗಿ ಯಾಜಕನಾಗಿ ಇರೋಕ್ಕಾಗಲ್ಲ. அதே நேரத்தில் மாதிரியாக வைக்கப்பட்ட ராஜா ஆசாரியராக இருக்க முடியாது. ಅದೇ ರೀತಿಯಲ್ಲಿ ಮಾದರಿಯಾಗಿ ಒಂದು ಮಾಡೆಲ್ ಆಗಿ ಯಾಜಕನಾಗಿ ಅರಸನಾಗಿ ಇರೋಕ್ಕಾಗಲ್ಲ. ஆசாரிய
ஆசாரியராக இருக்க முடியாது, ಆ, அதே ஆசாரியன் ராஜாவாக இருக்க முடியாது. ಅದೇ ರೀತಿಯಲ್ಲಿ ಅರಸನು ಯಾಜಕನಾಗಿ ಯಾಜಕನು ಅರಸನಾಗಿಯೂ ಎರಡು ಸೇವೆಗಳು ಒಂದೇ ತರ ಮಾಡಕ್ಕಾಗಲ್ಲ. ಅದೇ ಸಮಯದಲ್ಲಿ ஆசாரியன் ராஜ்ய பணிகளை பண்ண முடியாது. ಯಾಜಕರಾಗಿರುವವರು ಅರಸರ ಒಂದು ಕಾರ್ಯವನ್ನು ಮಾಡಕ್ಕಾಗಲ್ಲ. இது ஆண்டவர் நமக்கு உணர்த்துகிற விஷயம். உசியா அவன் ராஜ்ய பணிகளை தாண்டி ஆசாரியனாக போகும் பொழுது உசியாவுக்கு நடந்தது என்ன? ನೀವು ಹಳೆ ನಿಯಮದಲ್ಲಿ ಅರಸನಾದ ಉಜ್ಜಿಯನು ಅವನು ಅರಸನಾಗಿ ಇದ್ದರೂ ಯಾಜಕರ ಆ ಒಂದು ಕೆಲಸಗಳನ್ನು ಮಾಡೋಕೆ ದೇವಾಲಯದ ಒಳಗಡೆ ಅವನು ನುಗ್ಗಿ ಹೋಗುವುದನ್ನು ನಾವು ನೋಡ್ತೇವೆ. 2 நாளாகமம் 2 Chronicles 26:18 ಎರಡು ಪೂರ್ವಕಾಲ ವೃತ್ತಾಂತ 2ನೇ ಭಾಗ 26ನೇ ಅಧ್ಯಾಯ 18. ನಮಗೆಲ್ಲ ಗೊತ್ತಿರೋ ಒಂದು ವಾಕ್ಯ ಭಾಗ ಓದಿ. 2 ಪೂರ್ವಕಾಲ ವೃತ್ತಾಂತ 26:18. ಅವನಿಗೆ ಉಜ್ಜೀಯನೇ, ಯೆಹೋವನಿಗೋಸ್ಕರ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ, ಅದಕ್ಕೋಸ್ಕರ ಆರೋನನ ಸಂತಾನದವರಾದ ಯಾಜಕರು ಪ್ರತಿಷ್ಠಿತರಾಗಿದ್ದಾರೆ. ಪವಿತ್ರಾಲಯವನ್ನು ಬಿಟ್ಟು ಹೋಗು, ನೀನು ದ್ರೋಹಿ. ಇದಕ್ಕಾಗಿ ದೇವರಾದ ಯೆಹೋವನಿಂದ ನಿನಗೆ ಮಾನದಂಡ ಉಂಟಾಗಲಾಗದು ಅನ್ನಲು ಧೂಪ ಹಾಕುವುದಬೇಕೆಂದು ಕೈಯಲ್ಲಿ ಧೂಪಾರತಿಯನ್ನು ಹಿಡಿದಿದ್ದ ಉಜ್ಜಿಯನು ಕೋಪವುಳ್ಳವನಾದನು. தூபம் காட்டுகிறது ஆசாரியர்களுக்கு, ராஜ்ய பணிகளுக்கு, அடுத்தவர்களுக்கு அல்ல. ನೀವು ನೋಡಿದರೆ ಈ ಒಂದು ಧೂಪ ಹಾಕುವ ಕೆಲಸ ಯಾಜಕರು ಬಿಟ್ಟು ಯಾರು ಮಾಡಕ್ಕಾಗಲ್ಲ. ராஜா ஆசாரிய பணிகளை செய்யக்கூடாது. ಅರಸನು ಯಾಜಕರ ಕೆಲಸವನ್ನು ಮಾಡಬಾರದು. இப்படி மீறி செய்த உசியாவுக்கு என்ன ஆயிற்று? ಅವನು ದೇವರ ಅಪ್ಪಣೆಯನ್ನು ಮೀರಿ ಅವನು ಮಾಡಿದರಿಂದ ಅವನಿಗೆ ಕುಷ್ಠರೋಗ ಬಂತು. அவனுக்கு குஷ்டரோகம் வந்தது. ಅವನಿಗೆ ಕುಷ್ಠರೋಗ ಬಂದಿತ್ತು. இவ்வளவு தூரம் தேவன் மிகவும் தெளிவாகவும் திட்டமாகவும் இருந்தார். ಈ ರೀತಿಯಲ್ಲಿ ನೀವು ಹಳೆ ನಿಯಮದಲ್ಲಿ ಬಹಳ ಸ್ಪಷ್ಟವಾಗಿ ಯಾಜಕರ ಕೆಲಸವನ್ನು ಯಾಜಕರೇ ಮಾಡಬೇಕು, ಅರಸರ ಕೆಲಸವನ್ನು ಅರಸರೇ ಮಾಡಬೇಕು ಎಂದು ಬಹಳ ಸ್ಪಷ್ಟವಾಗಿ ದೇವರು ಕಟ್ಟಳೆಗಳು ಕೊಟ್ಟಿದ್ದಾರೆ. இப்படி தேவன் கொடுத்திருந்தவர் இந்த ராஜ்ய பாரத்தையும் ஆசாரியத்துவத்தையும் சேர்த்து 2ஆக நமக்கு கொடுத்தார். ನೀವು ಅದೇ ರೀತಿಯಲ್ಲಿ ನೋಡಿದರೆ ಹೊಸ ನಿಯಮದಲ್ಲಿ ದೇವರ ಮಕ್ಕಳಾಗಿರುವ ನಮಗೆ ಆಡಳಿತವನ್ನು ಈ ಯಾಜಕತ್ವವನ್ನು ಎರಡು ಇಮ್ಮಡಿ ಆಶೀರ್ವಾದಗಳು ನಮಗೆ ಕೊಟ್ಟಿದ್ದಾರೆ. அதான் ஆண்டவர் வெளிப்படுத்தல சொல்லுகிறார், இயேசு கிறிஸ்துவின் இரத்தத்தினாலே, தமது இரத்தத்தினாலே கழுவி நம்மை ராஜாக்களும் ஆசாரியர்களுமாக மாற்றினார். ನೀವು ಪ್ರಕಟಣೆಯಲ್ಲಿ ಓದುವಾಗ ಯೇಸು ಕರ್ತನ ರಕ್ತದಿಂದ ತೊಳೆಯಲ್ಪಟ್ಟವರು ಅರಸರಾಗಿಯೂ ಯಾಜಕರಾಗಿ ಇದ್ದಾರೆ ಎಂದು ಹೇಳ್ತಾರೆ. இந்த ராஜாவையும் ஆசாரியரையும் இணைத்து பேதுரு என்ன சொல்லுகிறார் என்றால், ನೀವು 1 ಪೇತ್ರ ಅಧ್ಯಾಯ 2:9 ಏನು ಹೇಳ್ತಾರೆ ಅಂತ ನಾವು ನೋಡಿದ್ರೆ 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ನೀವಾದರೂ ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿರುವಂತೆ ದೇವರಾದುಕೊಂಡ ರಾಜವಂಶಸ್ಥರಾದ ಯಾಜಕರು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನರು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ஆமென். ஹalleluya. ஆமென். ராஜரீக ஆசாரிய கூட்டமாக நீங்க கட்டப்பட்டு வருகிறீர்கள். ರಾಜವಂಶದವರಾದ ಯಾಜಕರು. இப்படி நமக்கு 2ஐயும் சேர்த்து ரெட்டிப்பான நன்மை ஆண்டவர். ಈ ರೀತಿಯಲ್ಲಿ ದೇವರು ನಮಗೆ ಎರಡನ್ನು ರಾಜವಂಶದವರಾದ ಯಾಜಕರು ಇಮ್ಮಡಿ ಆಶೀರ್ವಾದಗಳನ್ನು ನಮಗೆ ಕೊಟ್ಟಿದ್ದಾರೆ. ஹalleluya. ஹalleluya. ஒருவேளை நன்மை நமக்கு புரியாம இருக்கலாம். ಈ ರೀತಿಯ ಒಳ್ಳೆಯ ಕಾರ್ಯ ನಮಗೆ ಒಂದು ವೇಳೆ ಅರ್ಥವಾಗದೇ ಇರಬಹುದು. பாவத்திலே அடிமைப்பட்டிருக்கிற மனுஷனுக்கு விடுதலை கொடுத்து அவனை ஆளுகை பண்ணுவதுதான் ராஜரீகம். ನೀವು ಆಡಳಿತ ಅಂದ್ರೆ ಏನು? ನಾವು ಪಾಪದಲ್ಲಿ ದಾಸತ್ವದಲ್ಲಿ ಇರುವ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮ ಕೈಯಲ್ಲಿ ನಾವು ರಾಜ್ಯ ಮಾಡುವ ಆ ಒಂದು ಯೋಗ್ಯತೆಯನ್ನು ಕೊಡುವುದೇ ನಿಜವಾದ ರಾಜ್ಯತ್ವ. பாவத்திலிருந்து விடுதலை ஆனவனே ராஜா. ಪಾಪದಿಂದ ಬಿಡುಗಡೆ ಆದವನೇ ನಿಜವಾದ ರಾಜ. பாவத்துக்கு அடிமைப்பட்டிருக்கிறவன் ராஜாவாக உலகத்தில் இருந்தாலும் அவன் அடிமைதான். ಆ ಪಾಪದಲ್ಲಿ ಬಿತ್ತರೋನು ಅವನು ಲೋಕಕ್ಕೆ ಅರಸನಾಗಿದ್ದರೂ ಅವನು ದಾಸನೇ. பாவத்திலிருந்து விடுதலையாக இருக்கிற நீங்கள் அடிமை போல உலகத்துக்கு காணப்பட்டாலும் நீங்கள் ராஜாதான். ಈ ಲೋಕದಲ್ಲಿ ಬದುಕುತ್ತಾ ಇರುವ ನೀವು ನಾವು ಪಾಪದಿಂದ ಬಿಡುಗಡೆ ಹೊಂದಿರುವ ಇಂಥ ಲೋಕ ಮನುಷ್ಯನ ದೃಷ್ಟಿಯಲ್ಲಿ ನಾವು ಸಾಮಾನ್ಯ ಜನರಾಗಿದ್ದರೂ ನಾವು ಅರಸರೇ. ஹalleluya. ஹalleluya. இன்னொரு சொல்லுங்க, நாம் அரசரே. ನಾವು ಅರಸರೇ. அப்படிதான் ஆசாரியத்துவம் என்ன? பாவத்திலிருந்து விடுதலையாவது எப்படி ராஜாவோ ஆளுகை பண்ணுவது, அப்படியே ஆசாரியத்துவம் என்றால் என்ன? ನೀವು ಇಲ್ಲಿ ನೋಡಿದ್ರೆ ಯಾಜಕತ್ವ ಅಂದ್ರೆ ಏನು?
மற்றவர்களுக்காக பரிந்து பேசுவது. ನಾವು ಮಧ್ಯಸ್ಥ ಮಿಕ್ಕವರಿಗಾಗಿ ಇತರರಿಗಾಗಿ ಮಧ್ಯಸ್ಥ ಪ್ರಾರ್ಥನೆ ಮಾಡುವುದು. நாம் விடுதலை உள்ளவர்களாக இருந்தால் மட்டும் போதாது, விடுதலை இல்லாத மற்றவர்களுக்காக நாம் பரிந்து பேச வேண்டும். ನಾವು ಬಿಡುಗಡೆ ಹೊಂದಿದವರಾಗಿ ಮಾತ್ರ ಇಲ್ಲದೆ ಇತರರ ಬಿಡುಗಡೆಗೋಸ್ಕರ ನಾವು ಮಧ್ಯಸ್ಥ ಪ್ರಾರ್ಥನೆ ಮಾಡುವವರಾಗಿ ನಾವು ಬಿನ್ನಹ ಮಾಡುವವರಾಗಿರಬೇಕು. அதுதான் ஆசாரியன். ಅದೇ ನಿಜವಾದ ಯಾಜಕರ ಸೇವೆ. இயேசு கிறிஸ்து பரலோகத்திலே இரவும் பகலும் நமக்காக பரிந்து பேசிக் கொண்டிருக்கிறார். ಯೇಸು ಕರ್ತನು ನಮಕ್ಕಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ಅವರು ನಮಕ್ಕಾಗಿ ವಿನಂತಿಸ್ತಾ ಇದ್ದಾರೆ. சாத்தான் இரவும் பகலும் நம்மை குற்றச்சாட்டி கொண்டே இருக்கிறார். ಸೈತಾನನು ನಮ್ಮ ಮೇಲೆ ಹಗಲು ರಾತ್ರಿ ಅಪರಾಧವನ್ನು ತೋರಿಸೋದಕ್ಕೆ ಅವನು ಯಾವಾಗಲೂ ಕೆಲಸ ಮಾಡ್ತಾ ಇದ್ದಾನೆ. இயேசு கிறிஸ்து பரலோகத்தில் ராஜாவா இருக்கிறார். ಯೇಸು ಕರ್ತನು ಪರಲೋಕದಲ್ಲಿ ಅರಸನಾಗಿ ಕೂತಿರುತ್ತಾರೆ. அங்கே பிரதான ஆசாரியராக இருக்கிறார். ಅಲ್ಲಿ ಅವರು ಯಾಜಕರಾಗಿ ಇರುತ್ತಾರೆ. இங்கே உலகத்திலே நாம் ராஜாவாக இருக்கிறோம். ಇಲ್ಲಿ ನಾವು ಲೋಕದಲ್ಲಿ ಚಿಕ್ಕ ಅರಸರುಗಳಾಗಿದ್ದೇವೆ. ஆசாரியராக இல்லை என்றால் ராஜ்யத்தை இழந்து விடுவோம். ಒಂದು ವೇಳೆ ಯಾಜಕರಾಗಿ ಇಲ್ಲದೆ ಹೋದರೆ ನಾವು ಈ ಅರಸತ್ವವನ್ನು ನಾವು ಕಳ್ಕೊಳ್ಳಬೇಕು. நீங்கள் விடுதலை உள்ளவராக இருந்தாலும் மற்றவர்களுக்காக நாம் பரிந்து பேசாவிட்டால் நம் விடுதலை நிலைக்காது. ನಾವು ಬಿಡುಗಡೆ ಹೊಂದಿದವರಾಗಿ ಇದ್ದರೂ ನಾವು ಇದರಕ್ಕಾಗಿ ನಾವು ಮಧ್ಯಸ್ಥ ಪ್ರಾರ್ಥನೆ ಮಾಡಿ ಅವರಿಗೆ ಬಿಡುಗಡೆಯನ್ನು ತಂದು ಕೊಡುವವರಾಗಿ ಇಲ್ಲದಿದ್ದರೆ ಆ ರಾಜ್ಯತ್ವ ನಮ್ಮಲ್ಲಿ ನೆಲೆಗೊಂಡಿರುವುದಿಲ್ಲ. அப்படியே ஆரம்ப காலத்திலே ஆதாம் இழந்த அந்த ராஜ்ய பாரத்தையும் ஆசாரியத்துவத்தையும் தேவன் நமக்கு திரும்ப தந்தார். ನೀವು ನೋಡಿದರೆ ಹಳೆ ನಿಯಮದಲ್ಲಿ ಎಲ್ಲ ಮೇಲೆ ಆಳ್ವಿಕೆ ಮಾಡಿ ಎಂದು ದೇವರು ಅವನಿಗೆ ಕೊಟ್ಟಂತ ಆ ಒಂದು ರಾಜತ್ವವನ್ನು ಅವನು ಕಳ್ಕೊಂಡನು. ಅದೆಲ್ಲ ಯೇಸು ಕರ್ತನಲ್ಲಿ ದೇವರು ನಮಗೆ ತಿರುಗಿ ತಂದಿದ್ದಾರೆ. பிரியமானவர்களே, கிறிஸ்து உங்கள் பலவீனங்களை மன்னித்தது போல நீங்களும் ஒருவருடைய பலவீனங்களை ஒருவர் தாங்குங்கள். ನೀವು ನೋಡಿದರೆ ಯೇಸು ಕರ್ತನು ನಮ್ಮ ಬಲಹೀನತೆಗಳು ಹೇಗೆ ಕ್ಷಮಿಸಿದರೋ ಅದೇ ರೀತಿಯಲ್ಲಿ ನಾವು ಇನ್ನೊಬ್ಬರನ್ನು ನಾವು ಸಹಿಸಿಕೊಂಡು ಅವರ ಪಾಪಗಳನ್ನು ಕ್ಷಮಿಸಿ ಅವರಿಗೆ ನಾವು ಸಹಾಯ ಮಾಡಬೇಕು. இந்த உலகத்திலே நாம் ராஜாவாகவும் அதே நேரத்தில் ஆசாரியராகவும் இருக்கும்படி ஒரு மிகச் சிறப்பான ஒரு அழைப்பு கொடுக்கப்பட்டிருக்கிறது. ನೀವು ನೋಡಿದರೆ ನಮ್ಮನ್ನು ಹೇಗೆ ದೇವರು ಕರೆದಿದ್ದಾರೆ ಅಂದರೆ ನಾವು ಈ ಲೋಕದಲ್ಲಿ ಅರಸರುಗಳಾಗಿಯೂ ಯಾಜಕರಾಗಿಯೂ ನಾವು ನಮ್ಮ ಮನೆಯಲ್ಲಿ ನಾವು ಬದುಕುವ ಸ್ಥಳಗಳಲ್ಲಿ ಇರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾರೆ. இந்த நன்மை ரெட்டிப்பான நன்மை. ಈ ಮೇಲು ಇಮ್ಮಡಿ ಆಶೀರ್ವಾದ. இது இருந்த எல்லா நன்மையும் தொடர்ந்து வரும். ಈ ಎರಡು ಆಶೀರ್ವಾದಗಳಿದ್ರೆ ಎಲ್ಲ ಆಶೀರ್ವಾದ ನಮ್ಮನ್ನು ಹಿಂದಟ್ಟಿ ಬರುವವು. இந்த நன்மையை ஆண்டவர் இன்றைக்கே தருவேன். ಈ ಒಂದು ಆಶೀರ್ವಾದವನ್ನು ಈ ಹೊತ್ತೇ ಈಗಲೇ ನಿಮಗೆ ನಾನು ನೀಡುತ್ತೇನೆ ಎಂದು ದೇವರು. ஒருவேளை வீடு நமக்கு 2 மாசம் ஆகலாம் கிடைக்க. ನಮಗೆ ದೇವರು ಕೊಡ್ತೇನೆ ಅಂತ ಹೇಳಿದ ಒಂದು ಮನೆ ನಮಗೆ ಸಿಗೋದಕ್ಕೆ 2 ತಿಂಗಳಾಗಬಹುದು. ஆனால் இந்த நன்மை இன்றைக்கே தருவார். ಈ ಒಂದು ಆಶೀರ್ವಾದವನ್ನು ಈಗಲೇ ಈ ಹೊತ್ತೇ ನಾನು ನಿಮಗೆ ಕೊಡ್ತೇನೆ ಅಂತ ದೇವರು. ಇದು ஒரு சின்ன கதை, எல்லாருக்கும் தெரிஞ்ச கதை. அந்த ಕಥೆ சொல்லி நான் வந்து முடிக்கிறேன். ನೀವೆಲ್ಲ ತಿಳಿದಿರುವ ಒಂದು ಕಥೆಯನ್ನು ನಾನು ಹೇಳಿ ನಾನು ಮುಗಿಸಲು ಬಯಸುತ್ತೇನೆ. அந்த கதையும் ஒரு வம்ச வரலாறையும் சொல்லி முடிக்கிறேன். ಅದನ್ನು ಒಂದು ಚರಿತ್ರವನ್ನು ನಾನು ಹೇಳಿ ನಾನು ಮುಗಿಸಲು ಬಯಸುತ್ತೇನೆ. ரொம்ப தெரிஞ்ச கதை. 2 அண்ணன் தம்பி 2 பேர் இருந்தாங்க. ನೀವು ನೋಡಿದರೆ ಆ ಕಥೆಯಲ್ಲಿ ಒಂದು ಅಣ್ಣ ತಮ್ಮನಿದ್ದರು. அண்ணன் வந்து அப்பாவு கூடயே இருந்தாங்க. ಹಿರಿಯವನು ತಂದೆ ಜೊತೆಯಲ್ಲಿ ಇದ್ದನು. தம்பி வந்து என்னுடைய சொத்தை எனக்கு பிரிச்சு தாங்கன்னு கேட்டாரு. ತಮ್ಮನು ನನ್ನ ಸೊತ್ತನ್ನು ನನಗೆ ಕೊಟ್ಬಿಡು ಅಂತ ಕೇಳಿದನು. இந்த ಕಥೆ எல்லாருக்கும் தெரிஞ்சிருக்கும். ನಿಮಗೆಲ್ಲರಿಗೂ ಗೊತ್ತಿರುವ ಸತ್ಯವೇದದಲ್ಲಿ ಒಂದು. அப்போ அந்த இளைய மகன் எல்லா சொத்தையும் வாங்கிட்டு போய் எல்லா பாவத்தையும் செஞ்சு எல்லாத்தையும் இழந்து போனான். ನೀವು ಕಿರಿಯ ಮಗನ ನೋಡಿದರೆ ತಂದೆ ಕಡೆಯಿಂದ ಎಲ್ಲ ಸೊತ್ತು ಎಲ್ಲ ಹಣವನ್ನು ತಗೊಂಡು ಹೋಗಿ ದೂರ ದೇಶಕ್ಕೆ ಹೋಗಿ ಪಡಿಂಗನಾಗಿ ಬದುಕಿ ಎಲ್ಲವನ್ನು ಅವನು ಕಳ್ಕೊಂಡನು. எல்லாவற்றையும் இழந்து போனான். ಅವನು ಪಾಪ ಮಾಡಿ ಅದರಿಂದ ಅವನು ಎಲ್ಲ ಹಣವನ್ನು ಅವನು ಕಳ್ಕೊಂಡನು. அவன் திரும்பಿ தகப்பனிடத்துல வரதுக்கு வாய்ப்பு இல்லை. ಅವನು ತಿರುಗಿ ತನ್ನ ತಂದೆ ಬಳಿಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಗದಿಹೀನನಾದನು. அப்ப அவர் ஒரு முடிவு எடுத்தா, என்னுடைய கடைசில ஒரு பன்றி சாப்பிடக்கூடிய தவிடு கூட அவனுக்கு சாப்பிட வழி இல்லை. ನೀವು ಕಥೆಯನ್ನು ನೋಡಿದರೆ ಅವನಿಗೆ ಏನಾಯ್ತು, ಅಲ್ಲಿ ಬರಕಾಲ, ಅವನು ಹೋದ ದೇಶದಲ್ಲಿ ಬರಕಾಲ ಬಂತು. ಅಲ್ಲಿ ಅವನು ಕೆಲಸಕ್ಕೆ ಹೋದ ಸ್ಥಳದಲ್ಲಿ ಅವನು ಹಂದಿ ತಿನ್ನುವ ಆ ಒಂದು ಕಾಯಿಗಳನ್ನು ಕೂಡ ಅವನಿಗೆ ಕೊಟ್ಟಿರಲಿಲ್ಲ. ಆವಾಗ ಅವನಿಗೆ ಬುದ್ಧಿ ಬಂದಿತ್ತು. அப்போ அவன் தகப்படத்துல திரும்பி போய் வேலைக்காரனாவது நான் இருப்பேன்னு சொன்னான். ಅವನು ಒಂದು ನಿರ್ಧಾರ ತಗೊಳ್ತಾನೆ, ನಾನು ತಿರುಗಿ ನನ್ನ ತಂದೆ ಬಳಿಗೆ ಹೋಗಿ ಒಂದು ದಾಸನಾಗಿ ಒಂದು ಆಳಾಗಿ ನಾನು ಅಲ್ಲಿ ಸೇರ್ಕೊಳ್ಳೇನೆಂದು ಒಂದು ನಿರ್ಧಾರ ತಗೊಳ್ತಾನೆ. ஆனா அவன் தந்தை இடத்து திரும்பி வந்தபோது ಅವನ ತಂದೆ ಕಡೆ ತಿರುಗಿ ಬಂದ ತಂದೆ ಅವனை கட்டி அணைத்துக்கொண்டு, ಆ ಕಣಿಗರವುಳ್ಳ ತಂದೆ ಅವನನ್ನು ಅಪ್ಪಿಕೊಂಡು, என் மகன் மரித்தான், ನನ್ನ ಮಗನು ಸತ್ತೋದನು, இப்பொழுது மீண்டும் வந்தான், ಅವನು ತಿರುಗಿ ಬಂದಿದ್ದಾನೆ. அதனால அவனுக்கு ஆசாரியத்துவத்தையும் ராஜ்யத்துவத்தையும் கொடுத்தார்.
ನೀವು ನೋಡಿದರೆ ತಿರ್ಗ ಅವನಿಗೆ ಆಳ್ವಿಕೆ ಮಾಡುವ ಆ ಒಂದು ಅಧಿಕಾರವನ್ನು ಯಾಜಕತ್ವವನ್ನು ಕೊಡೋದನ್ನು ನಾವು ನೋಡ್ತೇವೆ. அவனுக்கு மோதிரத்தை கொடுத்தார். ಅವನ ಕೈಯಲ್ಲಿ ನೋಡಿ ಉಂಗುರ ಹಾಕ್ತಾರೆ. அவர் ರಾಜ್ಯ ಭಾರತ ಅದು ಕಾಟುகிறது. ಅದು ಏನ್ ತೋರಿಸ್ತಂದ್ರೆ ಅದು ಆಳ್ವಿಕೆ ಮಾಡುವಂತದನ್ನು ತೋರಿಸುತ್ತದೆ. அவனுக்கு ವಸ್ತ್ರத்தை மாற்றினார். ನೋಡಿದರೆ ಅವನಿಗೆ ಒಂದು ನೂತನ ವಸ್ತ್ರವನ್ನು ತೊಡಿಸಿದರು. ಅದು ಆಸಾರ್ಯತ್ವத்தை ಕಾಟುகிறது. ಅದು ಯಾಜಕತ್ವವನ್ನು ತೋರಿಸುತ್ತದೆ. யோசுவா என்னும் ஆசாரியன் அழுக்கு வஸ்திரம் தரித்தவனாய் நின்று கொண்டிருந்தார். ಯೋಶುವ, ನೀವು ಹಳೆ ನಿಯಮದಲ್ಲಿ ನೋಡಿದ್ರೆ ಯೋಶುವನು ಒಂದು ಗೊಳೆಯಾಗಿರುವ ಒಂದು ವಸ್ತ್ರವನ್ನು ಅವನು ಧರಿಸಿಕೊಂಡಿದ್ದಾನೆ. மோசே கூட இருந்த யோசுவா இல்ல, ಮೋಸೆ ಜೊತೆ ಇಲ್ಲದ ಯೋಶುವನಿಲ್ಲ, ಇದು ಯಾಜಕನಾದ ಯೋಶುವ. அவர் நல்ல ಡ್ರೆಸ್ போட்டிருந்தார். ಅವ್ರು ಒಳ್ಳೆಯ ಡ್ರೆಸ್ ಹಾಕಿದ್ರು. இவர் அழுக்கு வஸ்திரம் தரித்தார். ಇವರು ಅವರ ಪಾಪ ಅದು ಗೊಳೆಯಾಗಿ ಇರುವ ಒಂದು ಅಶುದ್ಧವಾಗಿರುವ ಒಂದು ವಸ್ತ್ರವನ್ನು ಹಾಕಿಕೊಂಡಿದ್ದರು. ஆனா அந்த வஸ்திரத்தை தேவன் மாற்றினார். ನೋಡಿದರೆ ಅಲ್ಲಿ ದೇವರು ಆ ವಸ್ತ್ರವನ್ನು ತೆಗೆದು ಬದಲಾಯಿಸಿದರು. வேதம் சொல்லுகிறது யோசுவா ஒரு ஆசாரியன். யோசுவா ஆசாரியன். ಯೋಗಶ್ವನು ಒಬ್ಬ ಯಾಜಕನು. அந்த ஆசாரியத்துவத்தை இந்த உடையின் மூலமாக ஆண்டவர் திரும்பி வந்த அந்த இளைய குமாரனுக்கு ராஜ்யபாரத்தையும் கொடுத்து ಆಸಾರ್ಯತ್ವத்தையும் கொடுத்தார். ಅಲ್ಲಿ ನೋಡಿದರೆ ಈ ಕಿರಿಯ ಮಗನು ಮನ ತಿರುಗಿ ಅವನ ತಂದೆ ಕಡೆ ಬರುವಾಗ ಅವನಿಗೆ ದೇವರು ಆಳ್ವಿಕೆಯನ್ನು ಯಾಜಕತ್ವವನ್ನು ತಿರುಗಿ ಕೊಡುವುದನ್ನು ನಾವು ನೋಡ್ತೇವೆ. இந்த இடத்துல யார் நம்ம என்ன சூழ்நிலையில் இருந்தாலும் ನೀವು ಸಾರಿ ಒಂದು ವೇಳೆ ನೀವು ನಿಮಗೆ ಬಹಳ ದುಃಖಕರವಾದ ಪರಿಸ್ಥಿತಿಯಲ್ಲಿ ನೀವು ಇದ್ದರು, ஆண்டவரிடத்தில் நாம் திரும்பும் பொழுது ராஜ்யபாரமும் ஆசாரியத்துவமும் திரும்ப கிடைக்கிறது. ನಾವು ದೇವರ ಕಡೆ ತಿರುಗುವಾಗ ಒಂದು ವೇಳೆ ನಾವು ಪಾಪದಿಂದ ತಿರುಗಿ ಬರ್ತೇವೆ, ಇಲ್ಲ ನಾವು ದೇವರ ಕಡೆ ದೂರ ಹೋಗಿ ನೀವು ತಿರುಗಿ ಬರ್ತೇವೆ, ಹೆಂಗೆಯೋ ನೀವು ತಿರುಗಿ ಬರುವಾಗ ತಿರುಗ ದೇವರು ನಮಗೆ ಆಳ್ವಿಕೆಯನ್ನು ಯಾಜಕತ್ವಕ್ಕೂ ದೇವರು ನಮಗೆ ನೀಡುತ್ತಾರೆ. இதோடு இந்த ஒரு விஷயத்தை ஆண்டவர் கற்றுக் கொடுத்ததை மாத்திரம் நான் சொல்லுறேன். ನಾನು ಒಂದೇ ಒಂದು ವಿಷಯವನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಯಸ್ತೇನೆ. நிறைய நேரத்துல ஆண்டவர்கிட்ட நம்ம திரும்பி வரும் பொழுது ನಾವು ಹಲವು ಸಾರಿ ನಾವು ದೇವರ ಕಡೆ ತಿರುಗಿ ಬರುವಾಗ நான் ಅಡಿಮೆயா இருந்தேನ್, ನಾನು ದಾಸನಾಗಿದ್ದೆ, இப்ப ஆண்டவர் என்னை விடுதலை ஆக்கிட்டார். ಈಗ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. அதுதான் நம்ம நினைக்கிறோம். ಆ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೇವೆ. ஒருவேளை இளைய குமாரன் நான் ஒரு வேலைக்காரனாக இருந்தேன். ಇಲ್ಲಿ ನೀವು ನೋಡಿದ್ರೆ ಆ ಒಂದು ವೇಳೆ ಕಿರಿಯ ಮಗನು ನಾನು ಒಂದು ಕಾಲದಲ್ಲಿ ಆಳಾಗಿದ್ದೆ, ಕೆಲಸದವನಾಗಿದ್ದೆ. இப்பொழுது தகப்பன் வீட்டில் போய் ஒரு வேலைக்காரனாக இருப்பேன்னு நினைச்சான். ಅವನು ತಿರುಗಿ ಬರುವಾಗ ನಾನು ತಂದೆ ಮನೆಗೆ ಹೋಗಿ ಅಲ್ಲಿ ನಾನು ಒಂದು ಕೆಲಸದವನಾಗಿ ಇರುವೆನೆಂದು ಅವನು ಹೇಳಿದನು. ತಂದೆ ಅವனை ಮறுபடி பிள்ளையாக ಮಾற்றினார். ನೋಡಿದ್ರೆ ಅಲ್ಲಿ ತಂದೆ ಅವನನ್ನು ಸೇರಿಸಿಕೊಂಡು ಅವನನ್ನು ಮಗನಾಗಿ ಅವನು ಸ್ವೀಕರಿಸಿದ. ಅವನೇ ರಾಜಾದಿ ರಾಜವಾಗಿಯ ತಂದೆ ಅವನ ರಾಜಾವಾಗ ಮಾற்றினார். ಆ ರಾಜಾದಿ ರಾಜನಾಗಿದ್ದ ದೇವರು ತಂದೆ ಅವನನ್ನು ಅರಸನಾಗಿ ತಿರುಗ ರಾಜತ್ವವನ್ನು ಪ್ರಧಾನ ಆಚಾರ್ಯರಾಗಿಯ ತಂದೆ ಅವನೇ ಆಚಾರ್ಯರಾಗ ಮಾற்றினார். ಯಾಜಕನಾಗಿ ಇದ್ದ ತಂದೆ ಅವನನ್ನು ಯಾಜಕನಾಗಿ ತಿರುಗ ಅವನನ್ನು ஏனென்றால் அவன் ஏற்கனவே அந்த வீட்டில் ராஜாவாக ஆசாரியனாக இருந்தான். ಯಾಕೆಂದ್ರೆ ಅವನು ಮುಂಚೆನೆ ಆ ಮನೆಯಲ್ಲಿ ಅರಸನಾಗಿಯೂ ಯಾಜಕನಾಗಿದ್ದವನೇ. பாவத்திலிருந்து நாம் விடுதலையாகி இந்த வந்திருக்கிற ஒவ்வொருவரும் நாம் அடிமையா இருந்தோம் இன்றைக்கு விடுதலையாக மட்டும் நினைக்க கூடாது. ನೀವು ಒಂದು ವೇಳೆ ನಾವು ಪಾಪಿಯಾಗಿ ಬಿದ್ದು ಹೋದವ ನಾವು ತಿರುಗಿ ಬರುವಾಗ ನಾವು நான் அடிமையா இருந்தோம் இப்போ விடுதலை ஆயிட்டோன்னு மட்டும் நினைக்க கூடாது. ನಾನು ಒಂದು ಕಾಲದಲ್ಲಿ ದಾಸನಾಗಿದ್ದೆ, ಇವತ್ತು ಬಿಡುಗಡೆ ಹೊಂದಿದ್ದೇನೆ ಎಂದು ಮಾತ್ರ ನಾವು ನೆನೆಸಬಾರದು. நான் அடிமையாவதற்கு முன்பதாகவே தகப்பனுடைய வீட்டில் தான் இருந்தேன் என்று நினைக்கணும். ನಾನು ಆ ಪಾಪದಲ್ಲಿ ಬಿದ್ದು ಹೋಗೋದಕ್ಕೆ ಮುಂಚೆನೆ ನಾನು ದೇವರ ಮಗನೇ, ದೇವರ ಮನೆಯಲ್ಲಿ ಇದ್ದವನೇ. ಅದನ್ನು ನಾವು மறுபடியும் பிள்ளையாக்கியிருக்கிறார். ஹalleluya. மறுபடியும் ராஜாவாக்கியிருக்கிறார். ஹalleluya. மறுபடியும் ஆசாரியராக்கியிருக்கிறார். ತಿರುಗನು ದೇವರು ನಮ್ಮನ್ನು ಅರಸನಾಗಿಯೂ ತಿರುಗ ನಮ್ಮನ್ನು ಯಾಜಕನಾಗಿ ನಮ್ಮನ್ನು ಬದಲಾಯಿಸಿದ್ದಾರೆ. ಅದನ್ನು ನಾವು ಮರೆಯಬಾರದು. நிறைய நேரங்களில் நமக்கு அந்த பிசாசு மறக்கும்படி பண்ணுவான். ಹಲವು ಸಾರಿ ನಾವು ಯಾಜಕರು, ನಾವು ಅರಸರು ಎಂಬುದನ್ನು ಅವನು ನಮ್ಮ ಜ್ಞಾಪಕದ ಸ್ಮರಣೆಗೆ ತರುವುದಿಲ್ಲ. 2 ವಂಶ வரலாறு சொல்லி நான் முடிக்கிறேன். 2 ಕಾರ್ಯಗಳನ್ನು ಚರಿತ್ರದಿಂದ ನಾನು ಹೇಳಲು ಬಯಸ್ತೇನೆ. ஆபிரகாமுடைய பிள்ளைகளாக இருக்கிற யாக்கோபின் பிள்ளைகள் எகிப்து தேசத்துக்கு அடிமைகளாக அவர்கள் போகவில்லை. பிள்ளைகள் ಹೌದು, ನೀವು ನೋಡಿದ್ರೆ ಆಬ್ರಹಾಮ್, ಇಸಾಕನ, ಯಾಕೋಬನ ವಂಶಾವಳಿಯಲ್ಲಿ ಬರುವ ಆ ಜನಾಂಗದೊಬ್ಬರು ಐಗುಪ್ತ ದೇಶಕ್ಕೆ ಯೋಸೇಫನ ಕಾಲದಲ್ಲಿ ಹೋಗುವಾಗ ದಾಸರಾಗಿ ಹೋಗಿರಲಿಲ್ಲ. யோசேப்பு மாத்திரம்தான் அடிமையாக போனான்.
ಯೋಸೇಫನು ಮಾತ್ರ ಹೋಗುವಾಗ ಅವನು ದಾಸನಾಗಿ ಹೋದನು. பின்பு யோசேப்பின் மூலமாக எல்லாரும் பிரஜைகள் போல மற்ற நாட்டிலிருந்து இந்த நாட்டுக்கு வந்தார்கள். ನೀವು ನೋಡಿದ್ರೆ ಯೋಸೇಫನ ದರ್ಶನ, ಅವನಿಗೆ ದೇವರು ಕೊಟ್ಟ ದರ್ಶನ ನೆರವೇರುವಾಗ ಅವನು ಪ್ರಧಾನ ಮಂತ್ರಿಯಾಗಿ ಆದದ್ರಿಂದ ಅವನ ಕುಟುಂಬವೆಲ್ಲ ಅಲ್ಲಿ ಬರುವಾಗ ಅವರು ಆಳ್ವಿಕೆ ಮಾಡುವವರ ಜನಾಂಗದವರಾಗಿ ಇದ್ದರು. ಆ நல்ல நாடாகிய கோசேன் ಗೋಷನ್ கோஷன் ಗೋಷನ್ ಗೋಷನ್ கோஷன் எகிப்திலே ನೀವು ನೋಡಿದರೆ ಅಲ್ಲಿ ಹಸಿರು ಹುಲ್ಲುಗಾವಲು ಇರುವ ಸಮೃದ್ಧಿ ಇರುವ ಗೋಷನಲ್ಲಿ ಆ 70 ಜನರು ಹೋಗಿ ವಾಸವಾಗಿದ್ದರು. எகிப்திலே சிறந்த இடம் அதுதான். ಐಗುಪ್ತ ದೇಶದಲ್ಲಿ ಶ್ರೇಷ್ಠವಾದ ಒಂದು ಸ್ಥಳವನ್ನು ಅರಸನಾದ ಫರೋಹನು ಯಾರು ಕೊಟ್ಟರು? ಯೋಸೇಫನ ಕುಟುಂಬದಲ್ಲಿ ಇರುವವರಿಗೆ ಕೊಟ್ಟರು. அப்போ அந்த இடத்துல தேவன் அவர்களை அடிமைகளாக கொண்டு வரவில்லை. ನೀವು ನೋಡಿದ್ರೆ ಅಲ್ಲಿ ಅವರು ಹೋಗುವಾಗ ಅವರು ದಾಸರಾಗಿ ಹೋಗಿರಲಿಲ್ಲ. யோசேப்பை அறியாத ஒரு ராஜா வந்தான். ಯೋಸೇಫನನ್ನು ತಿಳಿಯದ ಒಬ್ಬ ಅರಸನು ಬರುವಾಗಲೇ அவன் அவர்களை ಅಡಿಮೆಗಳ போல நடத்தினான். ಅವನೇ ಹೆದರಿ ಇವರು ಹೆಚ್ಚುತ್ತಾ ಇರೋದನ್ನು ನೋಡಿ ನಾಳೆ ಒಂದು ಯುದ್ಧ ಬಂದ್ರೆ ಅವರ ವೈರಿಗಳ ಜೊತೆಲಿ ಸೇರ್ಕೊಂಡು ವಿರೋಧವಾಗಿ ಬಂದ್ಬಿಡ್ತಾರೆ ಎಂದು ಹೆದರಿ ಅವರನ್ನು ದಾಸತ್ವದಲ್ಲಿ ಇಟ್ಟನು. நாட்கள் கடந்தது 400 வருடங்கள் கழித்து ನೋಡಿದ್ರೆ 430 ವರ್ಷಗಳು ಆದ ಮೇಲೆ மோசையின் மூலமாக அவர்களை ஆண்டவர் விடுவித்தார். ಮೋಶೆನ ಮುಖಾಂತರ ದೇವರು ಅವರನ್ನು ಬಿಡುಗಡೆ ಮಾಡಿದರು. அவர்களுடைய மனதிலே அடிமையா இருந்தோம், விடுதலையானோம், அது மட்டும் தான் இருந்துச்சு. ನೀವು ನೋಡಿದ್ರೆ ಆ ಜನದಲ್ಲಿ ಆ ಇಸ್ರೇಲ್ ಜನರಿಗೆ ನಾವು ಒಂದು ಕಾಲದಲ್ಲಿ ದಾಸರಾಗಿದ್ದೇವೆ, ಇವತ್ತು ಬಿಡುಗಡೆ ಹೊಂದಿದ್ದೇವೆ, ಅದು ಮಾತ್ರ ಅವ್ರ ಮನಸ್ಸಲ್ಲಿ ಇತ್ತು. நான் அடிமையாவதற்கு முன்பதாகவே ஆபிரகாமின் பிள்ளையா இருந்தேன் என்ற எண்ணம் இல்ல. ನಾವು ಈ ದಾಸರಾಗಿ ಆಗೋದಕ್ಕೆ ಮುಂಚೆ ನಾವು ಆಬ್ರಹಾಮನ ಸಂತಾನದವರಾಗಿ ಇದ್ದೇವೆ, ಅದು ಅವ್ರ ಮನಸ್ಸಲ್ಲಿ ಇಲ್ಲ. ஆபிரகாம் தேவனுடைய பிள்ளை. ನೀವು ನೋಡಿದ್ರೆ ಆಬ್ರಹಾಮನ ದೇವರ ಮಗನಾಗಿದ್ದನು. ஆபிரகாம் ராஜாவும் ஆசாரியனுமாக இருந்தான். ಆಬ್ರಹಾಮನು ಯಾಜಕನಾಗಿ ಅರಸನಾಗಿ ಇದ್ದವನೇ. ஒரு ராஜாவும் அரசனுமாக இருந்தவருடைய பிள்ளைகள் என்று நினைக்கவில்லை. ಇವರು ನಾವು ಒಂದು ಅರಸನಿಗೂ ಯಾಜಕನಿಗೂ ಹುಟ್ಟಿದವರಿಂದ ಅವರು ಯೋಚನೆ ಮಾಡಲಿಲ್ಲ. நாங்கள் ஆசாரியர்கள், நாங்கள் ராஜாக்கள் என்று அவர்கள் உணர்ந்து கொள்வதற்கு 40 வருடங்கள் ஆனது. 40 ವರ್ಷ ನಾವು ಆಶ್ಚರ್ಯರು, ನಾವು ಅರಸರುಗಳು ಎಂದು ಅವರು ಅರ್ಥ ಮಾಡಿಕೊಳ್ಳೋದಕ್ಕೆ 40 ವರ್ಷ ಕಾಲ ಆಯಿತು. அந்த 40 வருடங்கள் அவர்களை வனாந்தரத்தில் ஆண்டவர் நடத்தி. ನೋಡಿದರೆ ಇಸ್ರೇಲ್ ಜನರು ಪಾಪ ಮಾಡಿ ದೇವರ ಮೇಲೆ ನಂಬಿಕೆ ಇಲ್ಲದೆ ಪಾಪ ಮಾಡಿದಾಗ ದೇವರು ಏನು ಮಾಡಿದರು? 40 ವರ್ಷ ತಡೆ ಮಾಡಿಬಿಟ್ರು ಆ ಕಾನಾನ್ ದೇಶದಲ್ಲಿ ತಲುಪೋದಕ್ಕೆ. ಆ 40 ವರ್ಷದಲ್ಲಿ ಅವ್ರು ಏನು ಅರ್ಥ ಮಾಡಿಕೊಂಡ್ರು? ನಮ್ಮನ್ನು ಕರ್ಕೊಂಡು ಹೋಗೋ ದೇವರು ನಮ್ಮನ್ನು ಅರಸನಾಗಿಯೂ ಯಾಜಕನಾಗಿ ಆರಿಸಿಕೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಂಡರು. இஸ்ரவேல் தேசத்துக்கு வந்தது பிறகு தாங்கள் இஸ்ரவேலர்கள் நம் தேவனுடைய ராஜர்களும் தேவனுடைய ஆசர் என்று புரிந்து கொண்டார். ಅವರು ಇಸ್ರೇಲ್ ದೇಶದಲ್ಲಿ ಸ್ಥಾಪಿಸಲ್ಪಟ್ಟ ಮೇಲೆನೆ ನಾವು ಇಡೀ ಲೋಕಕ್ಕೆ ನಾವು ದೇವರನ್ನು ತೋರಿಸುವಂತ, ದೇವರನ್ನು ಮಹಿಮೆಪಡಿಸುವಂತ ಅರಸರುಗಳಾಗಿಯೂ ಯಾಜಕರಾಗಿ ಇದ್ದೇವೆ ಎಂದು ಅವರು ಅರ್ಥ ಮಾಡಿಕೊಂಡರು. அதைத்தான் தேவன் விரும்புகிறார். ಅದನ್ನೇ ದೇವರು ನಮ್ಮಲ್ಲಿ ಬಯಸುತ್ತಾರೆ. அந்த இளைய மகன் திரும்ப வீட்டுக்கு வந்த பிறகு அவன் ஒரு ஏதோ அடிமையா இருந்து இப்பொழுது தகப்பன் வீட்டுக்கு வந்து விட்டேன் என்று சொல்வதை தகப்பன் விரும்பவில்லை. ನೀವು ನೋಡಿದ್ರೆ ಆ ಕಿರಿಯ ಮಗನು ಅವನ ಮನ ತಿರುಗಿ ಮನೆಗೆ ಬರುವಾಗ ನಾನು ಒಂದು ಆಳಾಗಿ ಕೆಲಸದವನಾಗಿದ್ದೇನೆ ಎಂದು ಹೇಳುವುದನ್ನು ಅವರ ತಂದೆ ಅವರು ಇಷ್ಟಪಟ್ಟಿರಲಿಲ್ಲ. அந்த வீட்டில அந்த பிள்ளை அதற்கு முன்பு எப்படி இருந்தானோ அப்படியே திரும்ப இருக்கு நினைக்கிறான். ಅವನ ಮನ ತಿರುಗಿ ಬರುವಾಗ ಅವನು ಹೇಗೆ ಅವನು ಮುಂಚೆ ಇದ್ದನೋ ಅದೇ ರೀತಿಯಲ್ಲಿ ನನ್ನ ಮಗನಾಗಿ ಆಳ್ವಿಕೆ ಮಾಡುವವನಾಗಿ ಇರಬೇಕು ಎಂದು ದೇವರು ಅವನ ತಂದೆ ಬಯಸಿದರು. பிசாசு ஒருவேளை அடிமையாக இருந்தீர்கள் இப்பொழுது விடுதலை ஆனீர்கள் என்று உங்களை பயம் காட்டலாம். ಶೈತಾನ ಒಂದು ವೇಳೆ ನಿಮ್ಮನ್ನು ಕೂಡ ಒಂದು ಕಾಲದಲ್ಲಿ ನೀವು ದಾಸರಾಗಿ ಪಾಪಕ್ಕೆ ದಾಸರಾಗಿದ್ದರು, ಇವತ್ತು ಬಿಡುಗಡೆ ಹೊಂದಿದ್ದೀವಿ ಎಂದು ನಿಮ್ಮನ್ನು ಹೆದರಿಸಬಹುದು. திரும்பவும் அடிமையா ஆவா என்று பயம் காட்டலாம். ನೀನು ದಾಸರಾಗಿ ಆಗಿವಿ ಎಂದು ಹೆದರಿಸಬಹುದು. ஆனால் நீங்கள் ஏற்கனவே ராஜாவாகவும் ஆசாரியராகவும் இருந்தீர்கள் என்பதை நினைக்கிறேன். ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ನಾವು ಇಡೀ ಈ ಭೂಮಿಯನ್ನು ಆಳ್ವಿಕೆ ಮಾಡಬೇಕು, ಅದಕ್ಕೋಸ್ಕರನೇ ನಮ್ಮನ್ನ ಚಿಕ್ಕ ಅರಸರುಗಳಾಗಿ ಸೃಷ್ಟಿ ಮಾಡಿದರು. அதற்கே திரும்பவும் ஆண்டவர் இரட்டிப்பான நன்மையை கொடுத்திருக்கிறார். ನಮ್ಮನ್ನು ಯಾಕೆ ದೇವರು ಸೃಷ್ಟಿ ಮಾಡಿದರೋ ಆ ಉದ್ದೇಶ ನಮ್ಮಲ್ಲಿ ಖಂಡಿತವಾಗಿ ನೆರವೇರುವುದು. இன்னொரு வம்ச வரலாறு சொல்லுறேன். ಇನ್ನೊಂದು ಕಾರ್ಯ ವಂಶ வரலாறு. மத்தேயு அதிகாரம் 1வது அதிகாரம். ಮತ್ತಾಯು ಅಧ್ಯಾಯ 1 ಮುಂದಿನ ವಾಕ್ಯ ಮಾತ್ರ ಸಾಕು. ಯೇಸು ಕರ್ತನ ವಂಶಾವಳಿಯು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು. ಹಲ್ಲೆಲೂಯಾ, ஹல்லேலூயா. ದಾವೀದನು ಅಬ್ರಹಾಮನ ವಂಶದವನು. இங்க வந்து இவங்க ஆபிரகாமின் பிள்ளைகளும் தாவீதின் பிள்ளைகளுமா இருந்தாங்க. ಇಲ್ಲಿ ನೀವು ನೋಡಿದರೆ ಅವರು ಆಬ್ರಹಾಮಿನ ವಂಶಾವಳಿಯಲ್ಲಿ ಬಂದವರು, ದಾವೀದನ ವಂಶಾವಳಿಯಲ್ಲಿ ಬಂದವರಾಗಿದ್ದರು. எப்படி எகிப்தின் சிறையிருப்புல இருந்து வெளியே வந்தாங்களோ, ಹೇಗೆ ಅವರು ಐಗುಪ್ತಿನ ಆ ದಾಸತ್ವದಿಂದ ಹೊರಗಡೆ ಬಂದರೋ
அப்படியே பாபிலோனுடைய சிறையிருப்பிலிருந்து வந்தாங்க. ಅದೇ ರೀತಿಯಲ್ಲಿ ಅವರು ಕಸ್ತಿಯ ಸೆರೆಮನೆಯಿಂದ ಬಿಡುಗಡೆ ಹೊಂದಿದರು. அவர்கள் எகிப்திலிருந்து வெளியே வந்தும் ಅವರು ಐಗುಪ್ತದಿಂದ ಬಿಡುಗಡೆಯಾಗಿ ಬಂದ ಮೇಲೆಯೂ ಕೂಡ தாங்கள் ஆசாரியரும் ராஜாவுமா இருக்கிறதை உணர்ந்து கொள்ளாதபடியினால் ಅವರು ತಾವು ಅರಸರಾಗಿಯೂ ಯಾಜಕರಾಗಿ ಇರುವುದನ್ನು ಅವರು ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ மறுபடியும் பாபிலோனுக்கு சிறைப்பட்டு போக வேண்டிய சூழ்நிலை வந்தது. ತಿರುಗ ಅವರು ಕಸ್ತಿಯರ ಕೈಯಲ್ಲಿ ಆ ಸೆರೆಮನೆಯಲ್ಲಿ ಬಿದ್ದು ಹೋಗುವ ಪರಿಸ್ಥಿತಿ ಬಂತು. அந்த பாபிலோனிலே இவங்க அடிமையாக போகும்போது ಅವರು ಆ ಬಾಬಿಲೋನ್ ದೇಶಕ್ಕೆ ಅವರು ದಾಸರಾಗಿ ಹೋಗುವಾಗ அந்த இடத்துல இங்கே கடைசியாக ராஜாவாக ஒருவர் இருந்தார் இஸ்ரவேல்ல. ನೀವು ನೋಡಿದರೆ ಅಲ್ಲಿ ಅವರು ಕೊನೆಯಾಗಿ ಒಬ್ಬ ಅರಸನು ಯಹೂದ್ಯರಲ್ಲಿ ಇದ್ದರು. அந்த ராஜா பேர் யோசியா. ಆ ಅರಸನ ಹೆಸರು ಯೋಷಿಯನು. அடிமையாக போய்விட்டார். ಇವರೆಲ್ಲ ದಾಸರಾಗಿ ಹೋಗಿ ಬಿಟ್ಟರು. அப்பொழுது யோசியா கொஞ்சம் ஃபாலோ பண்ணுங்க. அப்பொழுது யோசியாவுக்கு எகோனியா பிறந்தான். ಯೋಷಿಯನಿಗೆ ಇಲ್ಲಿ ವಾಕ್ಯವಿಲ್ಲ. யோசியாவுக்கு எகோனியா பிறந்தான். ಯೋಷಿಯನಿಗೆ எகோனியா பிறந்தான். ಆಮೋನನು ಯೋಷಿಯನನ್ನು ಪಡೆದನು. ಪ್ರಜೆಯು ಬಾಬಿಲೋನಿಗೆ ಸೆರೆ ಹೋದ ಸಮಯದಲ್ಲಿ ಯೋಷಿಯನು ಯೆಕೋನ್ಯನನ್ನು ಅವನ ಅಣ್ಣ ತಮ್ಮರನ್ನು ಪಡೆದನು. இந்த எகோனியா சலாத்தியேலை பெற்றான். ಈ ಯೆಕೋನ್ಯ சலாத்தியேல் இந்த சலாத்தியேல் ஒருவனை பெற்றான் செருபாபேல். ಜೆರುಬ್ಬಾಬೆಲನ್ನು ಪಡೆದನು. இந்த செருபாபேல் காலத்துல தான் ஆண்டவர் தூக்கு நூலை கொண்டு வந்தார். ಜೆರುಬ್ಬಾಬೆಲ್ ಮುಖಾಂತರನೇ தேவாலயம் திரும்ப கட்டப்பட்டது. கவனமாக கவனிங்க. செருபாபேலின் காலத்துல ஆண்டவர் ஆலயத்தை திரும்ப கட்டுவதற்கு ஒரு தூக்கு நூலை கொண்டு வந்தார். ನೀವು ನೋಡಿದರೆ ಜೆರುಬ್ಬಾಬೆಲ್ ಮುಖಾಂತರನೇ ಆ ದೇವಾಲಯವನ್ನು ತಿರುಗ ಕಟ್ಟುವುದಕ್ಕೋಸ್ಕರ ದೇವರನ್ನು ಕರೆಕೊಂಡು ಬಂದರು. இந்த செருபாபேல் கடைசியாக சிறைப்பட்டு போகும்போது இந்த யோசியாவினுடைய வம்சத்துல வந்தவன். ನೀವು ಜೆರುಬ್ಬಾಬೆಲ್ ನೋಡಿದರೆ ಅವನು ಯೋಷಿಯನ ಅರಸನಾದ ಯೋಷಿಯನ ವಂಶಾವಳಿಯಲ್ಲಿ ಬಂದವರೇ. ஆனா செருபாபேல் அபியூத்தை பெற்றான். 13 ಜೆರುಬ್ಬಾಬೆಲನು ಅಬಿಹೂದನ್ನು ಪಡೆದನು. அபியூத்துக்கு ஒரு பிள்ளை பிறந்தான் எலியாக்கீம். ಎಲಿಯಾಕಿಮನ ಮಗನ ಹೆಸರು ಎಲಿಯಾಕಿಮ್. எலியாக்கிம் ஆசோரை பெற்றான். ಎಲಿಯಾಕಿಮ್ ಆಸೋರನ್ನು ಪಡೆದನು. ஆசோருக்கு ஒரு பிள்ளை சாதோக் பிறந்தான். ಆಸೋರನ್ನು ಸಾದೋಕನನ್ನು ಪಡೆದನು. சாதோக்கு ஆகீம் பிறந்தான். ಸಾದೋಕ್ ಆಕೀಮನನ್ನು ಪಡೆದನು. ஆகீமுடைய பிள்ளை எலியூ பிறந்தான். ಆಕೀಮನು ಎಲಿಯೂರನ್ನು ಪಡೆದನು. கொஞ்சம் சவுண்ட வாசிங்க, ஏன்னா ரொம்ப முக்கியம். எலியூத்தினுடைய பிள்ளை எலியேசார் பிறந்தான். ಎಲಿಹೋದನು ಎಲಿಯಾಜರನ್ನು ಪಡೆದನು. இந்த எலியேசாருக்கு ஒரு பிள்ளை பிறந்தான், அவனுக்கு மாத்தான் என்று பெயர். ಎಲಿಯಾಜರನು ಮಾತಾನನ್ನು ಪಡೆದನು. மாத்தானுக்கு ஒரு பிள்ளை பிறந்தான் யாக்கோபு. ಮಾತಾನನು ಯಾಕೋಬನನ್ನು ಪಡೆದನು. யாக்கோபுக்கு ஒரு பிள்ளை பிறந்தான். ಯಾಕೋಬನನು ಮರಿಯಳ ಗಂಡನಾದ ಯೋಸೇಫನ್ನು ಪಡೆದನು. யாக்கோபுடைய பிள்ளை பேர் யோசேப்பு. ಯಾಕೋಬನ ಮಗನ ಹೆಸರು ಯೋಸೇಫನು. யோசேப்புக்கு தான் ராஜாவுடைய வம்சத்தில் வந்தோம் என்பதை மறந்து போயிட்டு. ಯೋಸೇಫನಿಗೆ ಅರಸನ ವಂಶದಲ್ಲಿ ನಾನು ಬಂದವನು ಅದು ಮರೆತು ಹೋಯಿತು. இப்பொழுது சிறைப்பட்டவர்கள் மறுபடியும் இஸ்ரவேலுக்கு வந்துட்டாங்க. ಇಲ್ಲಿ ನೀವು ನೋಡಿದರೆ ಸೆರೆಮನೆಯಲ್ಲಿ ಇದ್ದವರು ಯೆರೂಸಲೇಮಿಗೆ ತಿರುಗಿ ಬಂದಿದ್ದಾರೆ. பல தலைவர்களுக்கு முன்னாடி வந்துட்டாங்க. ಎಷ್ಟು பல தலைவர்களுக்கு முன்பாக வந்துட்டாங்க. ಪಲ ತಲೆಮಾರುಗಳಿಗೆ ಮುಂಚೆನವರು ಬಂದಿದ್ದಾರೆ. ஆனா இந்த யோசேப்பு இந்த யோசியாவினுடைய மகன், வம்சத்துல வந்தவன். ನೀವು ನೋಡಿದರೆ ಇಲ್ಲಿ ಯೋಸೇಫನು அரசனாத யோசியன மகனே. இப்பொழுது சாதாரண மனிதர்களைப் போல மற்றவர்கள் இருக்கிறாங்க. இந்த அரச பரம்பரையில் வந்தவர்கள் சாதாரணர்களாக மாறிவிட்டாங்க. ನೀವು ನೋಡಿದರೆ ಇಲ್ಲಿ ಜನರು ಅರಸರ ವಂಶಾವಳಿಯಲ್ಲಿ ಬಂದವರಲ್ಲ, ಸಾಮಾನ್ಯ ಮನುಷ್ಯರು ಹಾಗೆ ಬದುಕುತ್ತಾರೆ. அப்பொழுது இஸ்ரவேலில் ரோமர்கள் ஆட்சி புரிந்து கொண்டிருந்தார்கள். ಆ ಕಾಲದಲ್ಲಿ ರೋಮಪುರದವರು ಇಸ್ರೇಲ್ ಜನರ ಮೇಲೆ ಆಳ್ವಿಕೆ ಮಾಡುತ್ತಾರೆ. இஸ்ரவேலுக்கு ஒரு ராஜா இல்லை, அவன் கப்பம் கட்டி கொண்டிருந்தாங்க. ಇಲ್ಲಿ ನೀವು ಆ ಸಮಯದಲ್ಲಿ ಅರಸನು ಅಲ್ಲಿ ಇರುವವರಿಗೆ ಅದು ಟ್ಯಾಕ್ಸ್ ಕಟ್ತಾ ಇದ್ದನು. அப்பொழுது யோசேப் சாதாரண மனிதனாக வேலை பார்த்தான். ಆ ಕಾಲದಲ್ಲಿ ಯೋಸೇಫನು ಸಾಮಾನ್ಯ ಮನುಷ್ಯನಾಗಿ, ஒருவேளை பாபிலோனுக்கு சிறைப்பட்டு போகாமல் இருந்திருந்தால், ಒಂದು ವೇಳೆ ಅವರು ಬಾಬಿಲೋನ್ ಆ ಒಂದು ಸೆರೆಮನೆಗೆ ಹೋಗದೇ ಇದ್ರೆ, யோசியாவிலிருந்து ஒவ்வொரு பிள்ளையாக பிறந்து யோசேப்பு ராஜாவாக இருந்திருக்க வேண்டும். ನೀವು ನೋಡಿದ್ರೆ ಯೋಷಿಯನ ಮಕ್ಕಳಾಗಿ ಬರುವ ಎಲ್ಲರೂ ಅರಸನಾಗಿ ಇರುತ್ತಿರಬೇಕಿತ್ತು. அந்த யோசியாவுடைய பிள்ளையாக இயேசு பிறந்தார். ಆ ಯೋಷಿಯನ ಮಗನಾಗಿಯೇ ಆ ಯೋಸೇಫನ ಮುಖಾಂತರ ಯಾರು ಬರ್ತಾರೆ? ಯೇಸು ಕರ್ತನು ಬರ್ತಾರೆ. இந்த இயேசு கிறிஸ்து சரியான காலத்துல யோசேப்பு மரித்திருக்கும் பொழுது இயேசு முறைப்படியே ராஜாவாக இருக்க வேண்டும். ನೀವು ನೋಡಿದರೆ ಅವರು ಬಾಬಿಲೋನ್ಗೆ ಹೋದಿದ್ರೆ ನೀವು ಯೋಷಿಯನ ವಂಶಾವಳಿಯಲ್ಲಿ ಬರುವ ಯೇಸು ಕರ್ತನು ಕ್ರಮ ಅನುಸಾರವಾಗಿ ನೋಡಿದರೆ ಅವರು ಅರಸನಾಗಿ ಬಂದಿರಬೇಕು. இப்படி யோசேப்புக்கு தான் ராஜா என்ற உணர்வே இல்லாமல் போய்விட்டது.
ನೋಡಿದ್ರೆ ಆದರೂ ಯೋಸೇಫನು ಸಾಮಾನ್ಯ ಮನುಷ್ಯನಾಗಿ ಬದುಕರಿಂದ ಯೋಸೇಫನು ನಾನೊಂದು ರಾಜ ವಂಶಾವಳಿಯಲ್ಲಿ ಬಂದವರೆಂದು ಗೊತ್ತಿಲ್ಲದೆ ಹೋಯಿತು. இந்த யோசேப்புக்கு பிறகு இயேசு கிறிஸ்து அந்த சரியான அவருடைய 33வது ஏறத்தாழ 33வது வயதிலே ராஜாவாக எருசலேமிலே அவர் மாறினார். ನೀವು ನೋಡಿದರೆ ಯೇಸು ಕರ್ತನು ಅವರ ಸೇವೆಯನ್ನು ಪ್ರಾರಂಭಿಸುವಾಗ ಯೋಸೇಫನ ಮಗನಾಗಿ ಹುಟ್ಟುವ ಯೇಸು ಕರ್ತನು 33 ವಯಸ್ಸಲ್ಲಿ ಅವರು ರಾಜ್ಯವನ್ನು ಸ್ಥಾಪಿಸುವ ಅಂದರೆ ಆತ್ಮೀಕ ರಾಜ್ಯವನ್ನು ಸ್ಥಾಪಿಸುವ ಮೊದಲನೇದಾಗಿ ಅವರು ಆತ್ಮೀಕ ರಾಜ್ಯವನ್ನು ಸ್ಥಾಪಿಸುವ ರಾಜನಾದನ್ನು ನಾವು ನೋಡುತ್ತೇವೆ. கழுதையின் மேல் வஸ்திரங்களை விரித்து வழி நெடுகே வஸ்திரங்களை விரித்து அவரை ராஜாவை போல மாற்றினார்கள். ನೀವು ನೋಡಿದರೆ ಅವರ ಕತ್ತೆ ಮರಿ ಮೇಲೆ ಕೂತ್ಕೊಂಡು ಅರಸನಾಗಿ ಅವರು ಯೆರೂಸಲೇಮಲ್ಲಿ ಪ್ರವೇಶ ಮಾಡುವುದನ್ನು ನಾವು அது அங்க இருந்து யாருக்கும் புரியவில்லை. ಯಾರಿಗೂ ಅವರು ನಿಜವಾದ ಇಡೀ ಲೋಕದ ಅರಸಂದ ಯಾರಿಗೂ ಅದು ಅರ್ಥವಾಗಲಿಲ್ಲ. அவர் யோசியாவுடைய பிள்ளையுடைய வம்சம் என்றே யாருக்கும் புரியவில்லை. ಅವರನ್ನು ಸಾಮಾನ್ಯ ಮನುಷ್ಯರಾಗಿ ಬಡಗಿ ಮಗನು ಕಾರ್ಪೆಂಟರ್ ಮಗನು ಎಂದು ನೋಡಿದರೆ ಹೊರತು ಯೋಸೇಫ ವಂಶಾವಳಿಯಲ್ಲಿ ಬಂದ ಯೋಸೇಫನ ಮಗನೊಂದು ಯಾರಿಗೂ ಅದು ಗೊತ್ತಾಗಿಲ್ಲ. அப்பொழுது இயேசுக்கு மட்டும் தெரிந்தது. ಅದು ಯೇಸು ಕರ್ತನಿಗೆ ಮಾತ್ರ ಗೊತ್ತು. அவர் சிலர் நிறுத்துங்கள் அப்படி சொல்லக்கூடாது என்று சொன்னார்கள். ಕೆಲವರು ಈ ಅರಸನೇ ಎಂದು ಕರೆಯುವಾಗ ನೀವು ಆ ರೀತಿಯಲ್ಲಿ ಕೂಗಬಾರದೆಂದು ಅದನ್ನು ತಡೆ ಮಾಡಿದರು. அப்பொழுது ஆண்டவர் நீங்கள் கூப்பிடாவிட்டால் இந்த கல்லுகள் கூப்பிடும் என்று சொன்னார். ಯೇಸು ಕರ್ತನಿಗೆ ಉತ್ತರ ಕೊಟ್ಟರು, ಒಂದು ವೇಳೆ ನೀವು ಆ ರೀತಿಯಲ್ಲಿ ಕರೆದು ಹೋದರೆ ಕಲ್ಲುಗಳು ನನ್ನನ್ನು ಸ್ತುತಿಸುವುದು ಹೇಳಿ. அந்த கல்லு செருபாபேல் வைத்த கல். ಆ ಕಲ್ಲೆ ಜೆರುಬ್ಬಾಬೆಲು ಆ ಯೆರೂಸಲೇಮ್ ದೇವಾಲಯದಲ್ಲಿ ಇಟ್ಟ ಕಲ್ಲೆ ಅದು. ஆண்டவர் ராஜாவாக வந்தார். ಯೇಸು ಕರ್ತನು ಅರಸನಾಗಿ ಬಂದರು. அப்படியே சிலுவையிலே அவன் முதல் அந்த செருபாபேல் காலத்துல இந்த யோசுவா பிரதான ஆசாரியனா இருந்தான். ನೀವು ಜೆರುಬ್ಬಾಬೆಲ್ ಕಾಲದಲ್ಲಿ ಯೆಹೋಶುವನು ಪ್ರಥಮ ಯಾಜಕನಾಗಿ ಇದ್ದರು. பிரதான ஆசாரியருடைய வரிசையில் தொடர்ந்து வந்து யோவானுடைய தகப்பன் சகரியா பிரதான ஆசாரியனாக இருந்தார். ನೀವು ನೋಡಿದ್ರೆ ಆ ಒಂದು ವಂಶಾವಳಿಯಲ್ಲಿ ಬಂದವರೇ ಯೋಹಾನನ ತಂದೆಯಾದ ಜಕರಿಯನು. கடைசியாக காய்பா பிரதான ஆசாரியர். ಕಾಯಿಬಾ ಪ್ರಥಮ ಯಾಜಕನಾಗಿ ಬರುತ್ತಾರೆ. அந்த காய்பா இயேசுவினிடத்தில் ஆசாரியத்துவத்தை ஒப்பு கொடுத்தான். ನೀವು ನೋಡಿದ್ರೆ ಆ ಕಾಯಿಬಾ ಯೇಸುವಿನ ಕೈಯಲ್ಲಿ ಈ ಒಂದು ಯಾಜಕತ್ವವನ್ನು ಒಪ್ಪಿಸಿಕೊಡ್ತಾನೆ. ಗೊತ್ತಿಲ್ಲದೆ எல்லா மனுஷருக்காக ஒருவர் பலியாவது நமக்கு நலமாயிருக்கும். ಈ ಎಲ್ಲರಿಗೋಸ್ಕರ ಒಬ್ಬನು ಬಲಿಯಾವುದು ಮೇಲು ಎಂದು ಅವನು ಹೇಳಿದನು. ಆ ವರ್ಷದ ಪ್ರವಾದನೆಯಾಗಿ ಅವನು ಹೇಳಿದನು. அப்படியே யோசேப்பு ராஜபாரத்தை இயேசுவினிடத்தில் ஒப்பு கொடுத்தார். ಈ ರೀತಿಯಲ್ಲಿ ಆ ಯೋಸೇಫನು ಆ ರಾಜ್ಯ ಆಳ್ವಿಕೆಯನ್ನು ಯೇಸುವಿನ ಕೈಯಲ್ಲಿ ಒಪ್ಪಿಸಿಕೊಟ್ಟನು. இப்படி இயேசு ராஜாவாகவும் ஆசாரியராகவும் சிலுவையின் மேல் இருந்தார். ಈ ರೀತಿಯಲ್ಲಿ ಯೇಸು ಕರ್ತನು ಅರಸನಾಗಿಯೂ ಯಾಜಕನಾಗಿಯೂ ಶಿಲುವೆ ಮೇಲೆ ಇದ್ದರು. அந்த இயேசு நமக்காக ரத்தம் சிந்தி நமக்கு ராஜபாரத்தையும் ஆசாரியத்தையும் திரும்பி தந்திருக்கிறார். ನೋಡಿದರೆ ನಾವು ಇದನ್ನು ಸಾಮಾನ್ಯ ಮನುಷ್ಯರಾಗಿದ್ದೇವಲ್ಲ, ನಮಗೆ ಇವತ್ತು ಇದು ಒಳ್ಳೆ ಈ ವಿಷಯ ಗೊತ್ತಾಯಿತು. ಯೇಸು ಕರ್ತನು ನಮಗಾಗಿ ಪ್ರಾಣ ಕೊಟ್ಟು ಪರಿಶುದ್ಧ ರಕ್ತ ಅವರು ಸುರಿಸಿದ್ದರಿಂದ ಇವತ್ತು ನಮಗೆ ರಾಜ್ಯತ್ವವು ಈ ಅರಸತ್ವವು ನಮಗೆ ತಿರುಗ ಸಿಕ್ಕಿತು. ஒரு நிமிடம் கண்களை மூடி எழுந்து நிற்போம். ನಾವೆಲ್ಲರೂ ನಾವು ಕಣ್ಣುಗಳನ್ನು ನಾವು ದೇವರ ಪ್ರಸನ್ನದಲ್ಲಿ ಎದ್ದು ನಿಂತು ನಾವು ಪ್ರಾರ್ಥಿಸೋಣ. ஒருவேளை நம்மை மறுபடியும் அடிமையாக்க சத்துரு நினைக்கலாம். ಒಂದು ವೇಳೆ ನಮ್ಮನ್ನು ಪಾಪಕ್ಕೂ ದಾಸರಾಗೋದಕ್ಕೆ ಸೈತಾನು ಪ್ರಯತ್ನ ಮಾಡ್ತಾ ಇರಬಹುದು. ஆனால் நீங்கள் ஏற்கனவே இயேசு கிறிஸ்துவினால் ராஜாக்களாக ஆசாரியர்களாக தெரிந்து கொள்ளப்பட்டவர்கள். ಆದ್ರೆ ನೀವು ಒಂದು ವಿಷಯನ ಅರ್ಥ ಮಾಡಿಕೊಳ್ಳು, ನಾವು ಯೇಸು ಕರ್ತನಲ್ಲಿ ನಾವು ಅರಸರಾಗಿಯೂ ಯಾಜಕರಾಗಿಯೂ ಆರಿಸಲ್ಪಟ್ಟವರು. இந்த பாபிலோனிலிருந்து சிறைப்பட்டு திரும்ப வந்தவர்கள் நாங்கள் ஒரு காலத்தில் ராஜாவாக இருந்தோம் என்று நினைத்திருந்தால் இயேசுவை மதித்திருப்பார்கள். ಒಂದು ವೇಳೆ ಈ ಬಾಬಿಲೋನ್ ದಾಸತ್ವದಿಂದ ತಿರುಗಿ ಬಂದವರು ಯೇಸುವನ್ನು ಅರಸನಾಗಿ ಅವರು ನೋಡಿದರೆ ಅವರಿಗೆ ಮರ್ಯಾದೆ ಕೊಟ್ಟಿರುತ್ತಾರೆ. இன்றைக்கு நம்ம கூட பிசாசு நீ ஏற்கனவே அடிமையா இருந்தவன் மாத்திரம் ஞாபகப்படுத்திக் கொண்டிருக்கான். ಆ ಬಾಬಿಲೋನಿಂದ ಬಂದವರು ನಾವು ಆ ವಂಶಾವಳಿ ಅರಸನ ವಂಶಾವಳಿ ಎಂದು ಅವರು ನೆನೆಸಿದರೆ ಯೇಸುವನ್ನು ಅರಸನಾಗಿ ನೋಡಿರ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಇನ್ನು ಪಾಪದಿಂದ ಬಿಡುಗಡೆಯಾದ ದಾಸರೇ ಎಂದು ಅದೇ ರೀತಿಯಲ್ಲಿ ನಾವು ಯೋಚನೆ ಮಾಡದೆ பாவத்திற்கு அடிமையாவதற்கு முன்னமே இயேசுவினால் தெரிந்து கொள்ளப்பட்டேன், ராஜாவாக ஆசாரியனாக தெரிந்து கொள்ளப்பட்டு சொல்ல வேண்டும். ಈ ಪಾಪಕ್ಕೆ ನಾವು ದಾಸರಾಗ ಮುಂಚೆನೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಲೋಕದ ದೇವರು ಸೃಷ್ಟಿ ಮಾಡೋಕೆ ಮುಂಚೆನೆ ದೇವರು ನಮ್ಮನ್ನು ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾರೆ. கண்களை மூடுவோம். ನಾವೆಲ್ಲರೂ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ஆண்டவர் நமக்கு மறுபடியும் உங்களை ராஜாவாக ஆசாரியனாக ஆண்டு தெரிந்து கொண்டிருக்கிறார். ನಮ್ಮನ್ನು ತಿರುಗನು ಯೇಸು ಕರ್ತನು ಅರಸನಾಗಿಯೂ ಯಾಜಕನಾಗಿಯೂ ಆರಿಸಿಕೊಂಡಿದ್ದಾರೆ. மகிமை கொஞ்சம் அந்த பாடல் பாடும் பொழுது ஒப்புக்கொடுக்கும். ನಾವೆಲ್ಲರೂ ಒಂದು ಹಾಡನ್ನು ಹಾಡಿ ನಾವು ನಮ್ಮನ್ನು ಇವತ್ತು ನಮಗೆ ದೇವರು ಕೊಟ್ಟಿರುವ ಈ ಮಹಾ ಒಂದು ಆಶೀರ್ವಾದವನ್ನು ಭಾಗ್ಯವನ್ನು ಈ ನಾವು ಅರ್ಥ ಮಾಡಿಕೊಂಡು ಮಹಿಮೆ ನಿಮಗೊಂದು ಹಾಡನ್ನು ಹಾಡಿ ನಾವು ದೇವರನ್ನು விலையேற பெற்ற திரு ரத்தத்தால் ಬಹುಮೂಲ್ಯವಾದ ಪರಿಶುದ್ಧ ರಕ್ತದಿಂದ நம்மை ராஜாக்களாக ஆசாரியராக மாற்றினார். ನಮ್ಮನ್ನು ಅರಸರಾಗಿ ಯಾಜಕರಾಗಿ ದೇವರು ಬದಲಾಯಿಸಿದ್ದಾರೆ. நம்மை மீட்டு கொண்டார். ನಮ್ಮನ್ನು ವಿಮೋಚನೆ ಮಾಡಿದ್ದಾರೆ.
ನಾವು ಪಾಪದ ದಶೆಯಿಂದ ಬಹಳವಾಗಿ ಕುಕ್ಕಿ ನಮ್ಮನ್ನು ಒಂದು ವೇಳೆ ನಾವು ಪದೇ ಪದೇ ಪಾಪ ಮಾಡೋದಾದರೆ ನಮ್ಮಲ್ಲಿ ಈ ರೀತಿಯಲ್ಲಿ ಒಂದು ಮನಸ್ಸು ಬರುತ್ತೆ, ಅಯ್ಯೋ ನಾನು ಪಾಪಿ. ಬಿಡುಗಡೆ ಆಗುವಾಗ ಸರಿ ನಾನು ಪರವಾಗಿಲ್ಲ, ಏನೋ ಒಂದು ವಿಶ್ವಾಸಿ, ಈ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೇವೆ. ಈ ವಾಕ್ಯ ನಮಗೆ ಹೇಳಿಕೊಟ್ಟ ರೀತಿಯಲ್ಲಿ ನಾವು ನೋಡಿದರೆ ನಾವು ರಾಜಕುಮಾರತಿಯ ರಾಜಕುಮಾರರು, ನಾವು ಯಾಜಕರಾಗಿ ಆರಿಸಲ್ಪಟ್ಟವರು, ನಾವು ಅರಸರ ವಂಶಾವಳಿಯಲ್ಲಿ ಬಂದವರು. ಈ ಲೋಕದಲ್ಲಿ ಆಳ್ವಿಕೆಗಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದರು. ನಾವೆಲ್ಲ ಕಳ್ಕೊಂಡಿದ್ದೇವೆ. ಇವತ್ತು ನಾವು ತಿರುಗಾ ಯೇಸು ಕ್ರಿಸ್ತನಲ್ಲಿ ಯೇಸುವಿನ ಮಕ್ಕಳಾಗಿ ಬದಲಾಗುವಾಗ, ಅದೇ ಅರಸತ್ವವು ರಾಜ್ಯತ್ವವನ್ನು ಯಾಜಕತ್ವವನ್ನು ತಿರುಗ ಸಿಕ್ಕುವಾಗ ನಾವು ಯೇಸುವಿನ ಹೆಸರಲ್ಲಿ ಆಳ್ವಿಕೆ ಮಾಡುವರಾಗಿ, ಪ್ರೀತಿಯ ಮುಖಾಂತರ ಆಳ್ವಿಕೆ ಮಾಡುವರಾಗಿ, ಇದರಕ್ಕಾಗಿ ಪ್ರಾರ್ಥನೆ ಮಾಡಿ ಅವರನ್ನು ರಕ್ಷಣೆ ದಾರಿಯಲ್ಲಿ ತರುವಂತವರಾಗಿರುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಆದರೆ ನಾವು ದೇವರ ಸೊಕ್ಕೆ ಜನರು, ದೇವರ ಮಕ್ಕಳು, ದೇವರಿಂದ ಆರಿಸಲ್ಪಟ್ಟವರು, ದೇವರಿಂದ ನಾವು ನೇಮಿಸಲ್ಪಟ್ಟ ಅರಸರು, ಯಾಜಕರಾಗಿ ಇದ್ದೇವೆ. ಅದನ್ನು ಅರ್ಥ ಮಾಡಿಕೊಂಡವರ ಸುಮ್ಮನೆ ಏನೋ ಸಭೆಗೆ ಬರುವ ಸಾಮಾನ್ಯ ಒಂದು ಮನುಷ್ಯನು ನಾವು ಯೋಚನೆ ಮಾಡದೆ ದೇವರ ಮಕ್ಕಳಾಗಿ, ದೇವರ ಆರಿಸಿಕೊಂಡ ಅರಸನಾಗಿ, ದೇವರ ಆರಿಸಿಕೊಂಡ ರಾಜಕುಮಾರನಾಗಿ, ರಾಜಕುಮಾರತಿಯಾಗಿ ಯಾಜಕ ಕೆಲಸವನ್ನು ನಾನು ಮಾಡಬೇಕು. ಏನೋ ಒಂದು ಸಾಮಾನ್ಯ ಜೀವನ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದೇನೆ. ದೇವರನ್ನು ಈ ರೀತಿಯಲ್ಲಿ ಆರಿಸಿಕೊಂಡಿದ್ದಾರೆ. ಈ ಜವಾಬ್ದಾರಿಯನ್ನು ನಾನು ಪೂರೈಸಬೇಕು. ಎಷ್ಟೋ ಕಾರ್ಯಗಳು ನಾನು ಕಳ್ಕೊಂಡವನಾಗಿ ಇದ್ದೇನೆ. ಈ ಆಡಳಿತವನ್ನು ನನಗೆ ದೇವರು ಕೊಟ್ಟಿದ್ದಾರೆ. ನಾನು ಈ ರೀತಿಯಲ್ಲಿ ಬದುಕಬೇಕು. ಅವರ ಉದ್ದೇಶವನ್ನು, ದೇವರ ಚಿತ್ತವನ್ನು ನಾನು ಮಾಡುವರಾಗಿ ಬದುಕಬೇಕು. ನಾನು ದಾಸನಾಗಿ ಬದುಕುತ್ತಾ ಇದ್ದೇನಲ್ಲ, ನಾನು ದಾಸನಾಗಿ ಬದುಕುತ್ತಾ ಇದ್ದೇನಲ್ಲ, ಇದರಿಂದ ನನಗೆ ಬಿಡುಗಡೆ ನೀವು ಕೊಟ್ಟಿದ್ದೀರಿ. ಅದನ್ನು ತಿಳಿದೇ ನಾನು ಇಷ್ಟು ವರ್ಷ ಬದುಕುತ್ತಾ ಇದ್ದೇನೆ. ನಾನು ಇನ್ನು ಮುಂದೆ ಬದುಕಲ್ಲ. ನಾನು ಅರಸನಾಗಿ, ಯಾಜಕನಾಗಿ, ನನ್ನ ಮನೆಯಲ್ಲಿಯೂ, ನನ್ನ ಕುಟುಂಬದವರ ಮಧ್ಯದಲ್ಲಿ, ಸಮಾಜದಲ್ಲಿಯೂ, ಕೆಲಸ ಮಾಡುವ ಸ್ಥಳದಲ್ಲಿಯೂ ನಾನು ಬದುಕುವೇನು ಎಂದು ನಾವು ಒಪ್ಪಿಸಿಕೊಳ್ಳೋಣ. ಅತಿಶ್ರೇಷ್ಠವಾದ ನಿನ್ರಕ್ತದಿಂದ ನಮ್ಮನ್ನು ಬೇಡಿಸಿದೆ. ಅತಿಶ್ರೇಷ್ಠವಾದ ನಿನ್ರಕ್ತದಿಂದ ನಮ್ಮನ್ನು ಬೇಡಿಸಿದೆ. ಅರಸನಾಗಿ, ಯಾಜಕನಾಗಿ ನಿನಗಿಂದೆ ಆರಿಸಿದೆ. ಅರಸನಾಗಿ, ಯಾಜಕನಾಗಿ ನಿನಗಿಂದೆ ಆರಿಸಿದೆ. ಆರಾಧನೆ, 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 ಆರಾಧನೆ. ನನ್ನಾತನೇಸುವೆ, ನನ್ನಾತನೇಸುವೆ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ. ಗಣವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಗಣವು ಸ್ತುತಿಯು ಸ್ತೋತ್ರವು